Hello everybody, this is Divyashri. Welcome to Literary Canon. In this class, we are going to discuss most important literary devices like figures of speech irbodu, types of characters, types of narrators, fiction and its types, prosody, types of rhyme, types of sonnet. Idr ಬಗ್ಗೆ ನಾವು ನೋಡ್ಕೊಂತ ಹೋಗೋಣ. This may ask in your exams, ಆಯ್ತಾ? So without further ado, let's start the class. First question on the screen: which figures of speech gives human qualities to non-human object? ಅಂದರೆ ಹ್ಯೂಮನ್ ಕ್ವಾಲಿಟಿಯನ್ನು ಯಾವುದಕ್ಕೆ ಆಟ್ರಿಬ್ಯೂಟ್ ಮಾಡ್ತಾರೆ? ನಾನ್ ಹ್ಯೂಮನ್ ಆಬ್ಜೆಕ್ಟಿಗೆ. ಆಬ್ಜೆಕ್ಟ್ಸ್ ಇರ್ಬೋದು, ಅನಿಮಲ್ಸ್ ಕೂಡ ಇರ್ಬೋದು, ಅಥವಾ ನಾವೇನು ಹೇಳ್ತೀವಿ ಅಬ್ಸ್ಟ್ರಾಕ್ಟ್ ಐಡಿಯಾಗಳಿಗೂ ಕೂಡ ಏನು ಮಾಡೋವಂಥದ್ದು ಆಟ್ರಿಬ್ಯೂಟ್ ಮಾಡುವಂಥದ್ದನ್ನು ಏನಂತ ಹೇಳ್ತೀವಿ? ದಟ್ಸ್ ನನ್ ಅದರ್ ದೆನ್ ಪರ್ಸಾನಿಫಿಕೇಶನ್ ಅಂತ ಹೇಳ್ತೀವಿ, ಆಯಿತಾ? ಅಂದರೆ ಹ್ಯೂಮನ್ ಕ್ವಾಲಿಟೀಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ attributed to animals, object or abstract ideasಗಳಿಗೆ ಅದನ್ನು ಏನು ಮಾಡೋದು attribute ಮಾಡೋದನ್ನು personification ಅಂತ ಹೇಳ್ತೀವಿ. Best example for this is basically ನೋಡಿ the wind, okay, the wind lies asleep, okay, asleep in the arms of dawn. Okay, so asleep is the ಏನಂತ ಹೇಳ್ತೀವಿ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್ ವಿಚ್ ಆಟ್ರಿಬ್ಯೂಟೆಡ್ ಟು ವಿಂಡ್ ಅಲ್ವಾ? ಸೊ ಇದನ್ನು ಏನಂತ ಹೇಳ್ತೀವಿ? ಪರ್ಸಾನಿಫಿಕೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ಫಿಗರ್ಸ್ ಆಫ್ ಸ್ಪೀಚ್ ಫೌಂಡ್ ಇನ್ ಐ ಹ್ಯಾವ್ ಟೋಲ್ಡ್ ಯು ಮಿಲಿಯನ್ ಟೈಮ್ಸ್? ಐ ಹ್ಯಾವ್ ಟೋಲ್ಡ್ ಯು ಮಿಲಿಯನ್ ಟೈಮ್ಸ್, ನಾನು 3 times 4 times 5 times ಹೇಳಿರ್ಬೋದು, ಬಟ್ ನಾನು ಹೇಳ್ತೀನಿ ನಿಮಗೆ ಮಿಲಿಯನ್ ಟೈಮ್ಸ್ ಹೇಳಿದ್ದೀನಿ ಅಂತ ಹೇಳ್ತೀನಿ. ಸೊ ದಟ್ಸ್ ನನ್ ಅದರ್ ದೆನ್ ಹೈಪರ್ಬೋಲ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಎಕ್ಸ್ಟ್ರೀಮ್ ಎಕ್ಸಾಜುರೇಷನ್ ಅಂತ ಹೇಳ್ತೀವಿ. ಎಕ್ಸ್ಟ್ರೀಮ್ ಎಕ್ಸಾಜುರೇಷನ್ ಅಂತ ಹೇಳ್ತೀವಿ. ದಟ್ಸ್ ಕಾಲ್ಡ್ ಹೈಪರ್ಬೋಲ್, ಆಯಿತಾ? ಐ ಹ್ಯಾವ್ ಟೋಲ್ಡ್ ಯು ಮಿಲಿಯನ್ ಟೈಮ್ಸ್ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ನೋಡಿ ಯುಫಿಯಿಸಮ್. ಆ್ಯಕ್ಚುಲಿ ನಾವು 10 minutes 10 PYQs ಮಾಡಬೇಕಾದ್ರೆ ಯುಫಿಯಿಸಮ್ ಬಗ್ಗೆ, ಹೈಪರ್ಬೋಲ್ ಬಗ್ಗೆ, ಆನೋಮಟೋಫಿಯಾ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಯುಫಿಯಿಸಮ್ ಅಂತಂದ್ರೇನು? ಮೈಲ್ಡ್ ವರ್ಡನ್ನು ಯೂಸ್ ಮಾಡೋದು. ಮೈಲ್ಡ್ ವರ್ಡ್ ಏನು ಮಾಡ್ತೀವಿ? ಸಬ್ಸ್ಟಿಟ್ಯೂಟೆಡ್ ಫಾರ್ ಅ ಹಾರ್ಶ್ ಒನ್, ಆಯಿತಾ? ಹಾರ್ಶ್ ಒನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಂದರೆ ನಾವು ತುಂಬ ಹಾರ್ಶ್ ಆಗಿ ಹೇಳೋ ಬದಲಿಗೆ ಮೈಲ್ಡ್ ಆಗಿ ಹೇಳೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ನೋಡಿ, ಡೈಡ್ ಅಂತ ಹೇಳೋ ಬದಲಾಗಿ ನಾವು ಸಾಫ್ಟ್ ಆಗಿ ಪಾಸ್ಡ್ ಅವೇ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಹೇಳಿದೆ ನಾನು, ಫೈರ್ಡ್ ಅಂದರೆ ನಾನು ಕೆಲಸನ ತೆಗೆದಾಕ್ಬಿಟ್ಟಿದ್ದೀನಿ ಅನ್ನೋದಕ್ಕೆ ಇನ್ಸ್ಟೆಡ್ ಆಫ್ ದ್ಯಾಟ್ ಲೆಟ್ ಗೋ ಅಂತ ಹೇಳೋವಂಥದ್ದು. ಸೊ ಇದನ್ನು ಏನಂತ ಹೇಳ್ತೀವಿ? ಯುಫಿಮಿಸಮ್ ಅಂತ ಹೇಳ್ತೀವಿ. ಐರನಿ ಅಂತಂದ್ರೇನು? It's very easy. That's none other than opposite of what is expected. Opposite of what is expected. ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ವೆರಿ ವ್ಯಂಗ್ಯವಾಗಿ ಹೇಳೋಂಥದ್ದು. ಐರನಿ ಅಂದರೆ ತುಂಬ ವ್ಯಂಗ್ಯವಾಗಿ ಹೇಳೋಂಥದ್ದು. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಮ್ಯಾರೇಜ್ ಕೌನ್ಸಿಲರ್ ಫೈಲ್ಸ್ ಫಾರ್ ಡಿವೋರ್ಸ್. ಓಕೆ, ಅವ್ರ ಮ್ಯಾರೇಜ್ ಕೌನ್ಸಿಲರು ಅವರ ಡಿವೋರ್ಸನ್ನು ಯಾಕೆ ಡಿವೋರ್ಸ್ ಆಗ್ತಿದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ಮಾತುಕತೆ ಮಾಡೋರು ಯಾರು? ಮ್ಯಾರೇಜ್ ಕೌನ್ಸಿಲರ್. ಅವರೇ ಏನು ಮಾಡಿದ್ದಾರೆ? ಡಿವೋರ್ಸಿಗೆ ಅಪ್ಲೈ ಮಾಡಿದ್ದಾರೆ. ಅಂದರೆ ದಟ್ಸ್ ಬೇಸಿಕಲಿ ಐರನಿ ಅಂತ ಹೇಳ್ಬೋದು. ಅಥವಾ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಫೈರ್ ಸ್ಟೇಷನ್ ಬರ್ನ್ಸ್ ಡೌನ್, ಆಯಿತಾ? ಫೈರ್ ಸ್ಟೇಷನ್ ಏನು ನಾವು ಫೋನ್ ಮಾಡ್ತೀವಿ? ಬೆಂಕಿ ಬಿದ್ದಾಗ. ಅದೇ ಬೆಂಕಿ ಬಿದ್ದ ಆರಿಸೋಂತಹ ಫೈರ್ ಸ್ಟೇಷನ್ ಮೇಲೆ ಬೆಂಕಿ ಬಿದ್ದಿದೆ ಅಥವಾ ಅದೇ ಬರ್ನ್ಟ್ ಆಗಿದೆ. ತುಂಬ ಏನಂತ ಹೇಳ್ತೀವಿ? ಐರಾನಿಕ್ ಆಗಿ ಹೇಳೋವಂಥದ್ದು. ಸೊ ಅಪೋಸಿಟ್ ಆಫ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಈಸ್ ಐರನಿ. ಪನ್ ಅಂದ್ರೇನು? ಪನ್ ಬೇಸಿಕಲಿ ಪ್ಲೇ ವಿತ್ ವರ್ಡ್ಸ್ ಅಂತ ಹೇಳ್ತೀವಿ. ಪ್ಲೇ ವಿತ್ ವರ್ಡ್ಸ್ ಅದನ್ನು ಪನ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಐ ಯೂಸ್ ಟು ಬಿ ಅ ಬ್ಯಾಂಕರ್. ನನಗೆ ಬ್ಯಾಂಕರ್ ಆಗಬೇಕು ಅಂತ ಇಷ್ಟ ಇತ್ತು, ಬಟ್ ಐ ಲಾಸ್ಟ್ ಇಂಟ್ರೆಸ್ಟ್. ಓಕೆ, ಐ ಲಾಸ್ಟ್ ಇಂಟ್ರೆಸ್ಟ್ ಅಂದರೆ ನನಗೆ ಅದಕ್ಕೆ ಇಂಟ್ರೆಸ್ಟ್ ಹೋಯಿತು. ಎರಡು ಅರ್ಥ ಕೊಡುತ್ತೆ. ಒಂದು ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ, ಇನ್ನೊಂದು ನನಗೆ ಅದ್ರ ಬಗ್ಗೆ ಉತ್ಸಾಹನೇ ಕಡಿಮೆ ಆಯಿತು. ಬ್ಯಾಂಕರ್ ಆಗಬೇಕು ಅಂತ ಇತ್ತು, ಬಟ್ ಐ ಲಾಸ್ಟ್ ಇಂಟ್ರೆಸ್ಟ್, ಆಯಿತಾ? ಸೊ ಇದನ್ನು ನಾವೇನಂತ ಹೇಳ್ತೀವಿ? ಪನ್ ಅಂತ ಹೇಳ್ತೀವಿ, ಆಯಿತಾ? ಸೊ ಪ್ಲೇ ವಿತ್ ದ ವರ್ಡ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸ್ವೀಟ್ ಸಾರೋ ಈಸ್ ಅನ್ ಎಕ್ಸಾಂಪಲ್ ಆಫ್. ಸ್ವೀಟ್ ಏನು? ಅಪೋಸಿಟ್ ಆಫ್ ಸಾರೋ ಅಲ್ವಾ? ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಆಕ್ಸಿಮರಾನ್ ಅಂತ ಹೇಳ್ತೀವಿ. ಆಕ್ಸಿಮರಾನ್ ಅಂತಂದರೆ ಇಟ್ ಕಂಬೈನ್ಸ್ 2 ಕಾಂಟ್ರಡಿಕ್ಟರಿ, ಆಯಿತಾ? ಕಾಂಟ್ರಡಿಕ್ಟರಿ ಆರ್ ಅಪೋಸಿಂಗ್ ಏನಂತ ಹೇಳ್ತೀವಿ? ಅಪೋಸಿಂಗ್ ಟರ್ಮ್ಸ್. 2 ಅಪೋಸಿಟ್ ಟರ್ಮ್ಸ್ ಅಥವಾ ಕಾಂಟ್ರಡಿಕ್ಟರಿ ಟರ್ಮ್ಸನ್ನು ಯೂಸ್ ಮಾಡೋದನ್ನು ಆಕ್ಸಿಮರಾನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ನೋಡಿ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಸಿಮಿಲಿ ಅಂದರೆ ಗೊತ್ತಲ್ಲ, ಆ್ಯಸ್ ಮತ್ತು
ಲೈಕನ್ನು ಯೂಸ್ ಮಾಡಿ ಕಂಪೇರ್ ಮಾಡೋಂಥದ್ದು. ಅಲೆಗರಿ ಅಂತಂದ್ರೇನು? ಅಲೆಗರಿ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿಯನ್ನು ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ವಿತ್ ದ ಹೆಲ್ಪ್ ಆಫ್ ಸರ್ಟೆನ್ ಸಿಂಬಲ್, ಐಡಿಯಾ, ಕ್ವಾಲಿಟಿ, ಅದರ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಹೋಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಅನಿಮಲ್ ಫಾರ್ಮ್ಸ್ ಬೈ ಜಾರ್ಜ್ ಆರ್ವೆಲ್, ಅದನ್ನು ಪೊಲಿಟಿಕಲ್ ಅಲೆಗರಿ ಅಂತ ಹೇಳ್ತೀವಿ. ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಏನಂತ ಹೇಳ್ತೀವಿ ಅಂದರೆ ಈಚ್ ಕ್ಯಾರೆಕ್ಟರನ್ನು ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಒಂದು ಸಿಂಬಾಲ್ ಮೂಲಕ. ಈಗ ಅನಿಮಲ್ ಫಾರ್ಮಲ್ಲಿ ಅಲ್ಲಿ ಕೆಲವೊಂದು ಪ್ರಾಣಿಗಳನ್ನು ಏನಕ್ಕೆ ಹೋಲಿಸಿದ್ದಾರೆ, ರಷ್ಯನ್ ರೆವಲ್ಯೂಷನ್, ಆಮೇಲೆ ಸೋವಿಯತ್ ಯೂನಿಯನ್, ರೈಸ್ ಆಫ್ ಸೋವಿಯತ್ ಯೂನಿಯನ್, ಅದೆಲ್ಲ ಕಂಪೇರ್ ಮಾತಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಅಲೆಗರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಲ್ಯೂಷನ್ ಅಂತಂದ್ರೇನು? ಅಲ್ಯೂಷನ್ ಅಂದರೆ ಇಂಡೈರೆಕ್ಟ್, ವೆರಿ ಇಂಪಾರ್ಟೆಂಟ್ ಇದು, ಇಂಡೈರೆಕ್ಟ್ ರೆಫರೆನ್ಸ್ ಆರ್ ಕ್ಯಾಶುವಲ್ ರೆಫರೆನ್ಸ್ ಅಂತಲೂ ಹೇಳ್ಬೋದು ಟು ವೆಲ್ ನೌನ್ ಪರ್ಸನ್, ಪ್ಲೇಸ್, ಇವೆಂಟ್ ಆರ್ ಎನಿ ಲಿಟರರಿ ವರ್ಕ್ ಅಂತಲೂ ಹೇಳ್ಬೋದು, ಲಿಟರರಿ ವರ್ಕ್. ಸೊ ಇದನ್ನು ಅಲ್ಯೂಷನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲಿಗೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಹಿ ಹ್ಯಾಸ್ ದ ವೇಟ್ ಆಫ್, ಓಕೆ, ಹಿ ಹ್ಯಾಸ್ ದ ವೇಟ್ ಆಫ್ ದ ವರ್ಲ್ಡ್ ಆನ್ ಹಿಸ್ ಶೋಲ್ಡರ್. ಆಯಿತಾ? ಸೊ ಇಲ್ಲಿ ಏನಂದರೆ ಇಂಡೈರೆಕ್ಟಾಗಿ ರೆಫರೆನ್ಸ್ ಮಾಡೋದು ಅಂದರೆ ಹಿ ಹ್ಯಾಡ್ ಲಾಟ್ ಆಫ್ ಬರ್ಡನ್ಸ್ ಅಥವಾ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ಅಂದ್ಕೊಳ್ಳೋಣ ಒಬ್ಬ ವ್ಯಕ್ತಿಗೆ. ನಾವು ಏನು ಮಾಡ್ತೀವಿ ಅಂದರೆ ಇಂಡೈರೆಕ್ಟಾಗಿ ರೆಫರೆನ್ಸ್ ಮಾಡ್ತೀವಿ. ಸೊ ಹಿ ಹ್ಯಾಸ್ ದ ವೇಟ್ ಆಫ್ ದ ವರ್ಲ್ಡ್ ಅಂದರೆ ಅದು ಒಂದು ಪ್ಲೇಸಿಗೆ ಅಥವಾ ಇವೆಂಟಿಗೆ, ಒಂದು ಲಿಟರರಿ ವರ್ಕ್ಸಿಗೆ, ಒಂದು ಆಬ್ಜೆಕ್ಟ್ಗೆ ಕಂಪೇರ್ ಮಾಡ್ತಾ ಬರೋಂಥದ್ದು. ಸೊ ದಿಸ್ ಈಸ್ ಬೇಸಿಕಲಿ ಅಲ್ಯೂಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಅ ಫಿಗರ್ಸ್ ಆಫ್ ಸ್ಪೀಚ್ ಇನ್ ವಿಚ್ ಅ ಪಾರ್ಟ್ ರೆಪ್ರೆಸೆಂಟ್ ದ ಹೋಲ್. ಪಾರ್ಟ್ ರೆಪ್ರೆಸೆಂಟ್ ದ ಹೋಲ್ ಇಸ್ ಕಾಲ್ಡ್ ಆಸ್ ಸಿನಿಕ್ ಡಾಟ್. ಓಕೆ, ಸಿನಿಕ್ ಡಾಟ್ ಅಂತ ಹೇಳ್ತೀವಿ. ಪಾರ್ಟ್ ರೆಪ್ರೆಸೆಂಟ್ ದ ಹೋಲ್. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ದ ಕ್ರೌನ್, ಇಟ್ಸ್ ಅ ಪಾರ್ಟ್ ಆಫ್ ಮೊನಾರ್ಕಿ ಅಲ್ವಾ? ಮೊನಾರ್ಕಿ ಅಂದರೆ ಹೋಲ್, ಅದರ ಪಾರ್ಟ್ ಯಾವುದು? ಕ್ರೌನ್. ನೆಕ್ಸ್ಟ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ವೀಲ್ ಅಂತ ಹೇಳ್ತೀನಿ. ವೀಟ್ ಆಯ್ತದು, ವೀಲ್. ಓಕೆ, ವೀಲ್ ಅಂತ ಹೇಳ್ತೀನಿ. ಸೊ ಕಾರಿಗೆ ನಾನು ಏನು ಮಾಡ್ತೀನಿ, ಕಾರ್ ಪಾರ್ಟನ್ನು ವೀಲ್ ಅಂತ ಹೇಳ್ತೀನಿ. ಅಂದರೆ ಪಾರ್ಟ್ ರೆಪ್ರೆಸೆಂಟ್ ದ ಹೋಲ್. ವೀಲ್ ಇನ್ಸ್ಟೆಡ್ ಆಫ್ ಕಾರ್, ಕ್ರೌನ್ ಇನ್ಸ್ಟೆಡ್ ಆಫ್ ಮೊನಾರ್ಕಿ, ಈ ಥರ ಹೇಳೋವಂಥದ್ದು. ಸೊ ದಿಸ್ ಈಸ್ ಬೇಸಿಕಲಿ ಸಿನಿಡಾಕ್ಟಿ ಅಂತ ಹೇಳ್ಬೋದು. ಐರನಿ ಹೇಳಿದ್ದೀನಿ, ಮೆಟಾಫರ್ ಹೇಳಿದ್ದೀನಿ, ಪನ್ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ನೋಡಿ, ಹೀ ಈಸ್ ದ ಐನ್ಸ್ಟೈನ್ ಆಫ್ ಅವರ್ ಕ್ಲಾಸ್. ನಾನು ಈಗಷ್ಟೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಹಿ ಹ್ಯಾಸ್ ದ ವೆಯ್ಟ್ ಆಫ್ ದ ವರ್ಲ್ಡ್ ಆನ್ ಹಿಸ್ ಶೋಲ್ಡರ್. ಅಂದರೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ಬರ್ಡನ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದು. ಸೊ ಅಂದರೆ ಒಬ್ಬ ವ್ಯಕ್ತಿಯನ್ನು ಏನು ಮಾಡೋದು, ಇಂಡೈರೆಕ್ಟ್ ಆಗಿ ರೆಫರೆನ್ಸ್ ಮಾಡುವಂಥದ್ದು ಟು ಅ ಪರ್ಸನ್, ಪ್ಲೇಸ್, ಇವೆಂಟ್. ಇಲ್ಲಿ ನೋಡಿ, ಹಿ ಈಸ್ ಐನ್ಸ್ಟೈನ್ ಆಫ್ ಅವರ್ ಕ್ಲಾಸ್. ಓಕೆ, ಸೊ ಇಂಡೈರೆಕ್ಟ್ ಆಗಿ ರೆಫರೆನ್ಸ್ ಮಾಡೋದು ಒಬ್ಬ ಪರ್ಸನ್ಗೆ. ದಿಸ್ ಈಸ್ ಕಾಲ್ಡ್ ಅಲ್ಯೂಷನ್ಸ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಎಲ್ಯೂಷನ್ ಅಂತ ಹೇಳ್ತೀವಿ. ಲಿಟಿಟೋಸ್ ಬಗ್ಗೆ ಹೇಳ್ತೀನಿ ಬಿಕಾಸ್ ಮುಂದೆ ಒಂದು ಕ್ವೆಶ್ಚನ್ಸ್ ಇದೆ ಅದ್ರ ಬಗ್ಗೆ. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ದ್ಯಾಟ್ ಇನ್ ದ ಲೇಟರ್ ಸೆಕ್ಷನ್. ವಿಚ್ ಫಿಗರ್ಸ್ ಆಫ್ ಸ್ಪೀಚ್ ಇಮಿಟೇಟ್ ನ್ಯಾಚುರಲ್ ಸೌಂಡ್? ವಿಚ್ ಫಿಗರ್ಸ್ ಆಫ್ ಸ್ಪೀಚ್ ಇಮಿಟೇಟ್ ನ್ಯಾಚುರಲ್ ಸೌಂಡ್, ದಟ್ ಈಸ್ ಆನೋಮೋಟೋಫಿಯಾ. ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದೆ. ನ್ಯಾಚುರಲ್ ಸೌಂಡನ್ನು ಇಮಿಟೇಟ್ ಮಾಡೋಂಥದ್ದು. ಫಾರ್ ಎಕ್ಸಾಂಪಲ್ ಬೌ ಇರ್ಬೋದು, ಮಿಯಾವ್ ಇರ್ಬೋದು, ಅಥವಾ ಬಜ್ ಇರ್ಬೋದು, ಅಥವಾ ಹಿಸ್ ಇರ್ಬೋದು. ಈ ಥರದನ್ನು ನಾವು ಇಮಿಟೇಟ್ ನ್ಯಾಚುರಲ್ ಸೌಂಡ್ಸನ್ನು ಇಮಿಟೇಟ್ ಮಾಡೋವಂಥದ್ದನ್ನು ಆನೋಮೋಟೋಫಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ನಾಟ್ ಬ್ಯಾಡ್ ಮೀನಿಂಗ್ ಗುಡ್ is example of. Not bad meaning good is example of ಲಿಟಿಟೋಸ್ ಅಂತ ಹೇಳ್ತೀವಿ. ಲಿಟಿಟೋಸ್ ಅಂದರೆ ಅಂಡರ್ ಸ್ಟೇಟ್ಮೆಂಟ್. ಆಯಿತಾ? ಅಂಡರ್ ಸ್ಟೇಟ್ಮೆಂಟ್ ಬೈ ಯೂಸಿಂಗ್ ಡಬಲ್ ನೆಗೇಷನ್. ಓಕೆ, ನೆಗೇಷನ್. ಸೊ ದಿಸ್ ಇಸ್ ಏನಂತ ಅಂಡರ್ ಸ್ಟೇಟ್ಮೆಂಟ್ ಅಂತ ಏನಂತೀವಿ, ಲಿಟಿಟೋಸ್ ಅಂತ. ನಾಟ್ ಬ್ಯಾಡ್ ಅಂದರೆ ಇಟ್ಸ್ ಗುಡ್ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ದಿಸ್ ಇಸ್ ಓಕೆ. ನೆಕ್ಸ್ಟ್ ನೋಡಿ, ವಿಚ್ ಫಿಗರ್ಸ್ ಆಫ್ ಸ್ಪೀಚ್ ಇಸ್ ಯೂಸ್ಡ್ ಇನ್ ದ ಎಕ್ಸ್ಪ್ರೆಷನ್ ದ ವೈಟ್ ಹೌಸ್ ಅನೌನ್ಸ್ಡ್. ವೈಟ್ ಹೌಸ್ ಅನೌನ್ಸ್ ಮಾಡಲ್ಲ. ಇನ್ಸ್ಟೆಡ್ ಏನು ಹೇಳ್ತೀವಿ ಅಂತಂದರೆ, ವೈಟ್ ಹೌಸ್ನಿಂದ ವ್ಯಕ್ತಿ ಅದೇನು ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ ಅನ್ನೋದನ್ನು ಹೇಳೋವಂಥದ್ದು. ಸೊ ದಟ್ ಈಸ್ ನನ್ ಅದರ್ ದನ್ ಮೆಟಾನಮಿ ಅಂತ ಹೇಳ್ತೀವಿ. ಮೆಟಾನಮಿ ಅಂತಂದ್ರೇನು, ಆ್ಯನ್ ಆಬ್ಜೆಕ್ಟ್. ಆಯಿತಾ? ಆ್ಯನ್ ಆಬ್ಜೆಕ್ಟ್ ಅಥವಾ ಕಾನ್ಸೆಪ್ಟ್ ಈಸ್ ರೆಫರ್ಡ್. ಓಕೆ, referred to by the name of, okay, the name of something closely associated
ವಿತ್. ಅಂದರೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಆಬ್ಜೆಕ್ಟ್ ಅಥವಾ ಕಾನ್ಸೆಪ್ಟನ್ನು ತೀರಾ ಕ್ಲೋಸ್ಲಿ ಅಸೋಸಿಯೇಟೆಡ್ ಆಗಿರೋದಕ್ಕೆ ಏನು ಮಾಡೋವಂಥದ್ದು, ರೆಫರ್ ಮಾಡೋ ಅಂಥದ್ದು. ಸೊ ದಿಸ್ ಈಸ್ ಬೇಸಿಕಲಿ ಮೆಟೋನಮಿ ಅಂತ ಹೇಳಿ ಹೇಳ್ತೀವಿ. ಆ್ಯನ್ ಆಬ್ಜೆಕ್ಟ್ ಆರ್ ಕಾನ್ಸೆಪ್ಟ್ ಇಸ್ ರೆಫರ್ಡ್ ಟು ಬೈ ದ ನೇಮ್ಸ್ ಆಫ್ ಸಮಥಿಂಗ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಜೊತೆ ಏನು ಮಾಡೋದು, ರೆಫರ್ ಮಾಡೋದು ಒಂದು ಆಬ್ಜೆಕ್ಟ್ ಅಥವಾ ಕಾನ್ಸೆಪ್ಟನ್ನು ಮೆಟೋನಮಿ ಅಂತ ಹೇಳಿ ಹೇಳ್ತೀವಿ. ವೈಟ್ ಹೌಸ್ ಈಸ್ ಅನೌನ್ಸ್ಡ್ ಅಂದ್ರೇನು, ವೈಟ್ ಹೌಸ್ ಅಂದ್ರೇನು ಒಂದು ಪ್ಲೇಸ್ ಅಥವಾ ಬಿಲ್ಡಿಂಗ್ ಅಂತ ತಗೊಳ್ಳಿ, ಅಲ್ಲಿ ವರ್ಕ್ ಮಾಡೋರು ಆ್ಯಕ್ಚುಲಿ ಆಗಿ ಅನೌನ್ಸ್ಮೆಂಟ್ ಕೊಟ್ಟಿರ್ತಾರೆ. ಓಕೆ, ಸೊ ದ ಮೆಟೋನಮಿ ಅಂತ ಹೇಳ್ತೀವಿ. ಅ ನರೇಟರ್ ಹೂ ನೋಸ್ ದ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಆಲ್ ಕ್ಯಾರೆಕ್ಟರ್. ಓಕೆ, ಎಲ್ಲ ಕ್ಯಾರೆಕ್ಟರ್ನ ಥಾಟ್ಸ್ ಮತ್ತು ಫೀಲಿಂಗ್ಸ್ ಆ ವ್ಯಕ್ತಿ ಪರ್ಟಿಕ್ಯುಲರ್ ನರೇಟರಿಗೆ ಗೊತ್ತಿರುತ್ತೆ. ಅದನ್ನು ಏನಂತ ಹೇಳ್ತೀವಿ, ಥರ್ಡ್ ಪರ್ಸನ್ ನರೇಟಿವ್, ಓಮ್ನಿಷಿಯಂಟ್ ನರೇಟರ್ ಅಂತ ಹೇಳ್ತೀವಿ. ಥರ್ಡ್ ಪರ್ಸನ್ ಓಮ್ನಿಷಿಯಂಟ್ ನರೇಟರ್ ಅಂತ ಹೇಳ್ತೀವಿ. ಓಮ್ನಿಷಿಯಂಟ್ ಇಸ್ ಅ ವರ್ಡ್ ಟೇಕನ್ ಫ್ರಮ್ ಲ್ಯಾಟಿನ್ ವರ್ಡ್ ದಟ್ ಈಸ್ ಕಾಲ್ಡ್ ಏನಂತ ಹೇಳ್ತೀವಿ ಕನ್ನಡ ಇಂಗ್ಲೀಷಲ್ಲಿ ಆಲ್ ನೋಯಿಂಗ್ ಅಂತ ಹೇಳ್ತೀವಿ. ಲ್ಯಾಟಿನ್ ಅಂತ ತೊಗೊಂಡಿರೋಂಥದ್ದು ವರ್ಡ್ ಅದು ಓಮ್ನಿಷಿಯಂಟ್, ವಿಚ್ ಮೀನ್ಸ್ ಆಲ್ ನೋಯಿಂಗ್. ಅಂದರೆ ಇಲ್ಲಿ ನರೇಟರ್ ಏನು ಮಾಡ್ತಾರೆ ಅಂದರೆ ಇಂಟರ್ನಲ್ ಥಾಟ್ಸ್, ಪ್ರೈವೇಟ್ ಫೀಲಿಂಗ್ ಆ್ಯಂಡ್ ಮೋಟಿವೇಶನ್ಸ್ ಆಫ್ ಎವ್ರಿ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ ಅದನ್ನು ಪ್ರಸ್ತುತಪಡಿಸ್ತಾ ಬರೋವಂಥದ್ದು. ಸೊ ಅದನ್ನು ಥರ್ಡ್ ಪರ್ಸನ್ ಓಮ್ನಿಷಿಯಂಟ್ ನರೇಟರ್ ಅಂತ ಹೇಳಿ ಹೇಳ್ತೀವಿ. ಲಿಮಿಟೆಡ್ ನರೇಟರ್ ಅಂದರೆ ಏನು ಹಾಗಾದರೆ? ವಾಟ್ ಡು ಯು ಮೀನ್ ಬೈ ಲಿಮಿಟೆಡ್ ನರೇಟರ್? ಲಿಮಿಟೆಡ್ ನರೇಟರ್ ಅಂದರೆ ಹಿ ಓನ್ಲಿ ನೋಸ್, ಆಯಿತಾ, ಓನ್ಲಿ ನೋಸ್ ಸಿಂಗಲ್ ಕ್ಯಾರೆಕ್ಟರ್ ಫೀಲಿಂಗ್, ಸಿಂಗಲ್ ಕ್ಯಾರೆಕ್ಟರ್ ಫೀಲಿಂಗ್ಸ್ ಇರ್ಬೋದು, ಥಾಟ್ಸ್ ಇರ್ಬೋದು, ಅದನ್ನು ಹೇಳೋವಂಥದ್ದು. ಆಬ್ಜೆಕ್ಟಿವ್ ನರೇಟರ್ ಅಂತಂದ್ರೇನು? ಆಬ್ಜೆಕ್ಟಿವ್ ಅಂತಂದರೆ ಇವರು ಒಂಥರ ಕ್ಯಾಮರಾ ಇದ್ದ ಹಾಗೆ, ಆಯಿತಾ. ಈ ನರೇಟರ್ ಕ್ಯಾಮರಾ ಇದ್ದಾಗೆ ವಾಟ್ ಹಿ ಸೀಸ್ ಅಥವಾ ವಾಟ್ ಹಿ ಹಿಯರ್, ಆಯಿತಾ. ಅಂದರೆ ಆ ಒಬ್ಬ ವ್ಯಕ್ತಿ ಏನು ನೋಡಿದಾನೆ, ಏನು ಕೇಳಿಸ್ಕೊಂಡಿದ್ದಾನೆ ಅದನ್ನು ಪ್ರಸ್ತುತಪಡಿಸ್ತಾ ಹೋಗ್ತಾನೆ, ಅದು ಆಬ್ಜೆಕ್ಟಿವ್ ನರೇಟರ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಅನ್ರಿಲಯಬಲ್ ಅಂದರೆ ಅನ್ಟ್ರಸ್ಟ್ ವರ್ದಿ ಅಂತ ಹೇಳ್ಬೋದು. ಅಂದರೆ ಇವ್ರದ್ದೇನಾಗುತ್ತೆ ಅಂದರೆ ಕ್ರೆಡಿಬಿಲಿಟಿ ಇದೆಯಲ್ಲ, ಅಂದರೆ ಟ್ರಸ್ಟ್ ಅನ್ನೋಂಥದ್ದು ಇಲ್ಲ, ಕ್ರೆಡಿಬಿಲಿಟಿ ಇದೆಯಲ್ಲ, ಈಸ್ ಕಾಂಪ್ರಮೈಸ್ಡ್, ಆಯಿತಾ. ಬಿಕಾಸ್ ದೇ ಮೇ ಡನ್ ಸಮ್ ಮಿಸ್ಟೇಕ್ಸ್ ಇರ್ಬೋದು, ಅಥವಾ ನಾವೇನಂತ ಹೇಳ್ತೀವಿ ಬಯಾಸ್ಡ್ ಆಗಿರ್ಬೋದು ಅವರು, ಹಾಗಾಗಿ ಒಂದು ಸ್ವಲ್ಪ ಕಾಂಪ್ರಮೈಸ್ಡ್ ಇರುತ್ತೆ, ಆಯಿತಾ. ಅವ್ರನ್ನ ಅನ್ರಿಲಯಬಲ್ ನರೇಟರ್ ಅಂತ ಹೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ 10th one, a narrator whose account cannot be fully trusted. ನಾನು ಈಗಷ್ಟೇ ಹೇಳಿದೆ ಅಲ್ವಾ, ಸೊ ಫುಲ್ಲಿ ನಾವು ಅವ್ರನ್ನ ಟ್ರಸ್ಟ್ ಮಾಡಲ್ಲ ಅಂಥವ್ರು ನಾವೇನಂತ ಹೇಳ್ತೀವಿ, ಅನ್ರಿಲಯಬಲ್ ನರೇಟರ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ. ಓಮ್ನಿಷಿಯಂಟ್, ಆಬ್ಜೆಕ್ಟಿವ್, ಇಂಟ್ರೂಸಿವ್ ಬಗ್ಗೆ ಹೇಳ್ತೀವಿ. ಆ್ಯಕ್ಚುಲಿ ಇಂಟ್ರೂಸಿವ್ ಬಗ್ಗೆ ನಾನು ಹೇಳಿಲ್ಲ. ಇಂಟ್ರೂಸಿವ್ ನರೇಟರ್ ಅಂತಂದ್ರೇನು, ಹಿ ಫ್ರೀಕ್ವೆಂಟ್ಲಿ ಇಂಟರಪ್ಟ್, ಆಯಿತಾ, ಫ್ರೀಕ್ವೆಂಟ್ಲಿ ಇಂಟರಪ್ಟ್ ದ ಸ್ಟೋರಿ to address the reader or offer personal opinions. ಅಂದರೆ ಇಲ್ಲಿ ಈ ಇಂಟ್ರೂಸಿವ್ ನರೇಟರ್ ಏನು ಮಾಡ್ತಾರೆ ಅಂದರೆ ಸ್ಟೋರಿ ಮಧ್ಯೆ ಇಂಟ್ರಪ್ಟ್ ಆಗ್ತಾರೆ ಆ್ಯಂಡ್ ಅಡ್ರೆಸ್ಸಿಗೆ ಅವರ ಪರ್ಸನಲ್ ಒಪಿನಿಯನ್ನ ಹೇಳ್ತಾ ಬರೋವಂಥದ್ದು, ದಟ್ ಈಸ್ ಇಂಟ್ರೂಸಿವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ವಿಚ್ ನರೇಟಿವ್ ಟೆಕ್ನಿಕ್ ಅಟೆಂಪ್ಟ್ಸ್ ಟು ರೆಪ್ರೆಸೆಂಟ್ ದ ಕಂಟಿನ್ಯೂಸ್ ಫ್ಲೋ ಆಫ್ ಕ್ಯಾರೆಕ್ಟರ್ ಥಾಟ್ಸ್. ವೆರಿ ಇಂಪಾರ್ಟೆಂಟ್, ವೆರಿ ಈಸಿ. ಸೊ ಫ್ಲೋ ಆಫ್ ಕ್ಯಾರೆಕ್ಟರ್ ಥಾಟ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ಹೇಳೋಂಥದ್ದನ್ನು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಟೆಕ್ನಿಕ್ ಅಂತ ಹೇಳಿ ಹೇಳ್ತೀವಿ. ಸೊ ಫ್ಲ್ಯಾಶ್ ಫಾರ್ವರ್ಡ್ ಅಂದ್ರೇನು, ಇದನ್ನ ನಾವೇನಂತ ಹೇಳ್ತೀವಿ, ರಿವೀಲ್ಸ್ ಇವೆಂಟ್ಸ್ ದ್ಯಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ಓಕೆ, ಹ್ಯಾಪನ್ ಇನ್ ದ ಫ್ಯೂಚರಲ್ಲಿ ನಡೆಯುವಂಥ ಕಥೆಯನ್ನು ಹೇಳೋವಂಥದ್ದು, ಇದನ್ನು ಫ್ಲ್ಯಾಶ್ ಫಾರ್ವರ್ಡ್ ಅಂತ ಹೇಳ್ತೀವಿ. ಆಬ್ಜೆಕ್ಟಿವ್ ಅಂದರೆ ಈಗಷ್ಟೇ ಹೇಳಿದೆ, ಏನಂದರೆ ಡಿಸ್ಕ್ರೈಬ್ ದ ಇವೆಂಟ್ ಫ್ರಮ್ ದ ಔಟ್ಸೈಡ್ ವಿತೌಟ್ ಡ್ವೆಲ್ಲಿಂಗ್ ಇನ್ ಟು ಕ್ಯಾರೆಕ್ಟರ್ಸ್ ಪ್ರೈವೇಟ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್. ಅಂದರೆ ಆಬ್ಜೆಕ್ಟಿವ್ ನರೇಷನಲ್ಲಿ ಏನಾಗುತ್ತೆ ಅಂದರೆ ಅವ್ರು ಕ್ಯಾಮ್ರಾ ಥರ ಇರ್ತಾರೆ, ಅವ್ರು ಏನು ನೋಡಿರ್ತಾರೆ, ಏನು ಕೇಳಿರ್ತಾರೆ, ಅವರು ಅಂದರೆ ಒಬ್ಬ ಕ್ಯಾರೆಕ್ಟರ್ನ ಪ್ರೈವೇಟ್ ಥಾಟ್ಸ್ ಮತ್ತು ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ. ಜಸ್ಟ್ ಅವ್ರು ಏನು ಹೇಳಿದ್ದನ್ನು ಕೇಳಿಸ್ಕೊಂಡಿರ್ತಾರೆ ಅಥವಾ ಏನಂತ ಹೇಳ್ತೀವಿ, ಏನು ನೋಡಿರ್ತಾರೆ ಅದನ್ನು ಮಾತ್ರ ಹೇಳೋವಂಥದ್ದು. ಒಬ್ಬ ವ್ಯಕ್ತಿಯ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಲ್ಲ, ಯಾರು ಏನು ಹೇಳಿರ್ತಾರೆ, ಏನು ನೋಡಿರ್ತಾರೆ ಅದನ್ನು ಮಾತ್ರ ಹೇಳುವಂಥದ್ದು. ಸೊ ದಟ್ಸ್ ಆಬ್ಜೆಕ್ಟಿವ್ ನರೇಷನ್ ಅಂತ ಹೇಳಿ ಹೇಳ್ತೀವಿ. ಅಲೆಗರಿ ಈಗಷ್ಟೇ ಹೇಳಿದೆ, ಸ್ಟೋರಿ ವಿತ್ ಅ ಹಿಡನ್ ಸಿಂಬಾಲಿಕ್ ಮೀನಿಂಗ್ ಇರುತ್ತೆ. ಓಕೆ, ಹಿಡನ್ ಸಿಂಬಾಲಿಕ್ ಮೀನಿಂಗ್, ಹಿಡನ್ ಸಿಂಬಾಲಿಕ್ ಮೀನಿಂಗ್ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅಲೆಗರಿ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ವಿಚ್ ನರೇಟಿವ್ ಟೆಕ್ನಿಕ್ ಬಿಗಿನ್ಸ್ ದ ಸ್ಟೋರಿ ಇನ್ ದ ಮಿಡಲ್ ಆಫ್ ದ ಆ್ಯಕ್ಷನ್. ವೆರಿ ಈಸಿ, ದಟ್ಸ್ ಇನ್ ಮೀಡಿಯಾಸ್ ರೆಸ್ ಅಂತ ಹೇಳ್ತೀವಿ, ಅಥವಾ ಇನ್ ಟು ದಿ ಮಿಡಲ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ ಮಿಡಲ್ ಆಫ್ ಥಿಂಗ್ಸ್ ಅಂತ ಹೇಳಿ ಹೇಳ್ತೀವಿ. ಫ್ಲ್ಯಾಶ್ ಬ್ಯಾಕ್ ಅಂತಂದ್ರೇನು,
interrupt the chronological flows to show an event that happened earlier. ಸೊ ಅರ್ಲಿಯರ್ ನಡೆದಿರುತ್ತೆ ಕತೆ ಅದನ್ನು ಹೇಳೋಂಥದ್ದು ಫ್ಲ್ಯಾಶ್ ಬ್ಯಾಕ್. ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಹೇಳಿದೆ, ಫ್ಲೋ ಆಫ್ ಕ್ಯಾರೆಕ್ಟರ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಇನ್ ದ ಫ್ಲೋ ಮ್ಯಾಟ್ರಲ್ಲಿ ಬರೋವಂಥದ್ದು. ಓಕೆ, ಫ್ರೇಮ್ ನರೇಟಿವ್ಸ್ ಅಂತಂದ್ರೇನು ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಅ ಸ್ಟೋರಿ ವಿತಿನ್ ಅ ಸ್ಟೋರಿ. ಸ್ಟೋರಿ ವಿತಿನ್ ಎ ಸ್ಟೋರಿಯನ್ನು ಫ್ರೇಮ್ ನರೇಟಿವ್ಸ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಅ ನರೇಟಿವ್ ಹಿಂಟಿಂಗ್ ಎಟ್ ಫ್ಯೂಚರ್ ಇವೆಂಟ್ಸ್ ಇಸ್ ನೌನ್ ಆಸ್. ಫ್ಯೂಚರ್ ಬಗ್ಗೆ ಹೇಳುವಂಥದ್ದು ದಟ್ ಈಸ್ ಕಾಲ್ಡ್ ಫ್ಲ್ಯಾಶ್ ಫಾರ್ವರ್ಡ್ ಅಥವಾ ಫಾರ್ ಶ್ಯಾಡೋವಿಂಗ್ ಅಂತ ಹೇಳ್ತೀವಿ, ಫಾರ್ ಶ್ಯಾಡೋವಿಂಗ್ ಅಂತ ಹೇಳ್ತೀವಿ. ಓಕೆನಾ. ಫ್ಲ್ಯಾಶ್ ಬ್ಯಾಕ್ ಫ್ರೇಮ್ ನರೇಟಿವ್ ಬಗ್ಗೆ ಹೇಳಿದ್ದೀನಿ. ಎಪಿಲಾಗ್ ಅಂದ್ರೇನು? ಎಪಿಲಾಗ್ ಈಸ್ ಅ ಸೆಕ್ಷನ್ ಆರ್ ಸ್ಪೀಚ್ ಎಟ್ ದ ಎಂಡ್ ಆಫ್ ದ ಬುಕ್. ಎಂಡ್ ಆಫ್ ದ ಬುಕ್ ಅಥವಾ ಪ್ಲೇಯ ಎಂಡಲ್ಲಿ ಬರೋಂತಹ ಸ್ಪೀಚ್ ಅಥವಾ ಸೆಕ್ಷನ್ಸನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಎಪಿಲಾಗ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ದ ನರೇಟಿವ್ ವಾಯ್ಸ್ ದಟ್ ಫ್ರೀಲಿ ಕಮೆಂಟ್ಸ್ ಆನ್ ಇವೆಂಟ್ ಆ್ಯಂಡ್ ಕ್ಯಾರೆಕ್ಟರ್ ಈಸ್ ನೌನ್ ಆಸ್. ಅ ನರೇಟಿವ್ ವಾಯ್ಸ್ ದಟ್ ಫ್ರೀಲಿ ಕಮೆಂಟ್ಸ್ ಆನ್ ಇವೆಂಟ್ಸ್ ಆ್ಯಂಡ್ ಕ್ಯಾರೆಕ್ಟರ್ ಈಸ್ ನೌನ್ ಆಸ್. ನರೇಟಿವ್ ಈ ನರೇಟರ್ ಏನು ಮಾಡ್ತಾರೆ ಅಂತಂದರೆ ಫ್ರೀಕ್ವೆಂಟ್ ಆಗಿ ಇಂಟರಪ್ಟ್ ಆಗ್ತಾ ಇರ್ತಾರೆ ಇನ್ ಬಿಟ್ವೀನ್ ದ ಸ್ಟೋರಿ ಆ್ಯಂಡ್ ಪರ್ಸ್ನಲ್ ಒಪಿನಿಯನ್ನ ಕೊಡ್ತಾ ಹೋಗ್ತಾರೆ ರೀಡರ್ಸಿಗೆ. ನಾನು ಈಗಷ್ಟೇ ಹೇಳಿದೆ, ದಟ್ಸ್ ನನ್ ಅದರ್ ದನ್ ಇಂಟ್ರೂಸಿವ್ ರೀಡರ್ ಅಂತ ಹೇಳಿ ಹೇಳ್ತೀವಿ. ಆಯಿತಾ, ಇಂಟ್ರೂಸಿವ್ ರೀಡರ್. ಆಬ್ಜೆಕ್ಟಿವ್ ನರೇಟರ್ ಬಗ್ಗೆ ಹೇಳಿದೆ, ಅನ್ರಿಲಯಬಲ್ ನರೇಟರ್ ಬಗ್ಗೆ ಹೇಳಿದೆ. ಸೆಕೆಂಡ್ ಪರ್ಸನ್ ನರೇಟರ್ ಅಂದರೆ ಯಾರು? ಇಲ್ಲಿ ನಾವು ಏನು ಮಾಡ್ತೀವಿ, ಯು ಅಂತ ಸ್ಟಾರ್ಟ್ ಮಾಡ್ತೀವಿ. ಸೆಕೆಂಡ್ ಪರ್ಸನಲ್ಲಿ ಏನು ಮಾಡ್ತೀವಿ ಅಂದರೆ ಇಟ್ ಬಿಗಿನ್ಸ್ ವಿತ್ ಅ ಪ್ರೊನೌನ್ ಯು, ಮೇಕಿಂಗ್ ದ ರೀಡರ್ ಅ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ. ರೀಡರನ್ನೇ ಏನು ಮಾಡೋಂಥದ್ದು ಕ್ಯಾರೆಕ್ಟರ್ ಆಗಿ ಪರಿಗಣಿಸುವಂಥದ್ದು. ಆಯಿತಾ, ಅದನ್ನು ಏನಂತ ಹೇಳ್ತೀವಿ, ಸೆಕೆಂಡ್ ಪರ್ಸನ್ ನರೇಟರ್ ಅಂತ ಹೇಳ್ತೀವಿ. ವಿಚ್ ಮೆಟ್ರಿಕಲ್ ಫುಡ್ ಹ್ಯಾಸ್ ದ ಪ್ಯಾಟರ್ನ್ ಅನ್ಸ್ಟ್ರೆಸ್ಡ್ ಸ್ಟ್ರೆಸ್ಡ್. ಅನ್ಸ್ಟ್ರೆಸ್ ಸಿಂಬಲ್ ಹೆಂಗೆ ಹೀಗಿರುತ್ತೆ, ಸ್ಟ್ರೆಸ್ಡ್ ಸಿಂಬಲ್ ಹಿಂಗೆ, ಸ್ಟ್ರೆಸ್ಡ್ ಸಿಂಬಲ್ ಹೆಂಗಿರುತ್ತೆ, ಸ್ಲ್ಯಾಶ್ ಇರುತ್ತೆ. ಓಕೆನಾ. ಸೊ ವಿಚ್ ಮೆಟ್ರಿಕಲ್ ಫುಡ್ ಹ್ಯಾಸ್ ಅ ಪ್ಯಾಟರ್ನ್ ಅನ್ಸ್ಟ್ರೆಸ್ಡ್ ಸ್ಟ್ರೆಸ್ಡ್. ಸ್ಟ್ರೆಸ್ಡ್ ಬೇಸಿಕಲಿ ಏನಂತ ಹೇಳ್ತೀವಿ, ಒಂದು ಅನ್ಸ್ಟ್ರೆಸ್ ಸಿಲೆಬಲ್ ಫಾಲೋಡ್ ಬೈ ಒನ್ ಸ್ಟ್ರೆಸ್ಡ್ ಸಿಲೆಬಲ್ ಇಸ್ ಕಾಲ್ಡ್ ಆಸ್ ಐ ಆ್ಯಂಬ್ ಅಂತ ಹೇಳಿ ಹೇಳ್ತೀವಿ. ಐ ಆ್ಯಂಬ್ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಅನ್ಸ್ಟ್ರೆಸ್ಡ್. ಈಗ ಫಾರ್ ಎಕ್ಸಾಂಪಲ್ ಅಟೇನ್, ಅಟ್ ಏನ್ ಅಲ್ವಾ, ಅಟ್ ಏನ್. ಸೊ ಅಟ್ ಏನು ಮಾಡ್ತೀವಿ ನಾವು, ಅನ್ಸ್ಟ್ರೆಸ್, ಅಷ್ಟು ಸ್ಟ್ರೆಸ್ ಮಾಡಲ್ಲ. ಏನ್ ಅನ್ನೋದನ್ನು ಏನು ಮಾಡ್ತೀವಿ, ಜಾಸ್ತಿ ಸ್ಟ್ರೆಸ್ ಮಾಡಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಬಿ, ಲಾಂಗ್ ಅಲ್ವಾ. ಬಿ ಏನು ಮಾಡ್ತೀವಿ, ಸ್ವಲ್ಪ ಕಡಿಮೆ ಸ್ಟ್ರೆಸ್ ಆಗ್ತೀವಿ. ಲಾಂಗ್ ಅನ್ನೋದಕ್ಕೆ ಜಾಸ್ತಿ ಸ್ಟ್ರೆಸ್ ಆಗ್ತೀವಿ. ಸೊ ಬಿಲಾಂಗ್. ಇದು ಒನ್ ಅನ್ಸ್ಟ್ರೆಸ್ಡ್ ಸಿಲೆಬಲ್ ಫಾಲೋಡ್ ಬೈ ಒನ್ ಸ್ಟ್ರೆಸ್ಡ್ ಸಿಲೆಬಲನ್ನು ನಾವೇನಂತ ಹೇಳ್ತೀವಿ, ಐ ಆ್ಯಂಬ್ ಅಂತ ಹೇಳಿ ಹೇಳ್ತೀವಿ. ಈ ಟಾರ್ಚಿ ಅಂದ್ರೇನು, ಟಾರ್ಚಿ ಈಸ್ ಅಪೋಸಿಟ್ ಆಫ್ ಐ ಆ್ಯಂಬ್. ಇಲ್ಲಿ ಸ್ಟ್ರೆಸ್ಡ್ ಸಿಲೆಬಲ್ ಫಾಲೋಡ್ ಬೈ ಅನ್ಸ್ಟ್ರೆಸ್ಡ್ ಸಿಲೆಬಲ್. ಆಯಿತಾ. ಎಕ್ಸಾಂಪಲ್ ನೋಡಿ, ಡಮ್ ಸ್ಟ್ರೆಸ್ ಮಾಡೋದು, ಡಾ ಅನ್ಸ್ಟ್ರೆಸ್ ಮಾಡೋಂಥದ್ದು. ಡೆಕ್ಟೈಲ್ ಅಂತಂದ್ರೇನು, ಟೆಕ್ಟೈಲ್ ಅಂದರೆ ಸ್ಟ್ರೆಸ್ಡ್ ಸಿಲೆಬಲ್, ಸಿಂಗಲ್ ಸ್ಟ್ರೆಸ್ಡ್ ಸಿಲೆಬಲ್ ಫಾಲೋಡ್ ಬೈ ಟೂ ಅನ್ಸ್ಟ್ರೆಸ್ಡ್ ಸಿಲೆಬಲ್ ಅಥವಾ ಅನ್ಸ್ಟ್ರೆಸ್ಡ್. ಆಯಿತಾ. ಸೊ ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಡೆಕ್ಟೈಲ್. ಇಲ್ಲಿ ನೋಡಿ, ಡಮ್, ಡಾ, ಡಾ. ಓಕೆ, ಡಮ್ ಅಂತಂದ್ರೇನು, ಸ್ಟ್ರೆಸ್ ಮಾಡ್ತೀನಿ, ಡಮ್, ಡಾ, ಡಾ ಅಂತ ಜಸ್ಟ್ ಅನ್ಸ್ಟ್ರೆಸ್ ಮಾಡ್ತೀವಿ. ಸ್ಪಾಂಡಿ ಅಂತಂದ್ರೇನು, ಸ್ಪಾಂಡಿ ಸ್ಟ್ರೆಸ್ಡ್ ಆಯಿತಾ. ಸೊ ಎರಡು ಕೂಡ ಸ್ಟ್ರೆಸ್ಡ್ ಸಿಲೆಬಲ್ಸ್ ಇರುತ್ತೆ. ಇದು ಫಾರ್ ಎಕ್ಸಾಂಪಲ್ ಡಮ್, ಡಮ್ is the best example for this. ಓಕೆನಾ. ನೆಕ್ಸ್ಟ್ ನೋಡಿ, ವಿಚ್ ಮೆಟ್ರಿಕಲ್ ಫುಡ್ ಫಾಲೋಸ್ ದ ಪ್ಯಾಟರ್ನ್ ಸ್ಟ್ರೆಸ್ಡ್ ಅನ್ಸ್ಟ್ರೆಸ್ಡ್. ಅಂದರೆ ಸ್ಟ್ರೆಸ್ಡ್ ಇಸ್ ಫಾಲೋಡ್ ಬೈ ಟೂ ಅನ್ಸ್ಟ್ರೆಸ್ಡ್ ಸಿಲೆಬಲ್ಸ್ ಅಂತ ಹೇಳ್ತೀವಿ. ದಟ್ಸ್ ನನ್ ಅದರ್ ದನ್ ಡೆಕ್ಟೈಲ್ ಅಂತ ಹೇಳಿ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ತೊಗೊಳ್ಳೋದಕ್ಕೆ ಪೋಯಟ್ರಿ, ಪೋ. ಓಕೆ, ಪೋ ನಾವೇನು ಮಾಡ್ತೀವಿ, ಇಲ್ಲಿ ಬೇಸಿಕಲಿ ನಾವು ಸ್ಟ್ರೆಸ್ ಮಾಡ್ತೀವಿ. ಪೋ, ಯ ಅದನ್ನು ಅನ್ಸ್ಟ್ರೆಸ್ ಮಾಡ್ತೀವಿ. ಟ್ರೀ ಅದನ್ನು ಅನ್ಸ್ಟ್ರೆಸ್ ಮಾಡ್ತೀವಿ. ಪೋಯಟ್ರಿ ಅಂತ ಹೇಳ್ತೀವಿ ನಾವು, ಕರೆಕ್ಟಾಗಿ ಪೋಯಟ್ರಿ. ಏನಾದರೂ ನೋಡಿ, ಆ್ಯಂಥೋನಿ ಅಲ್ವಾ, ಆ್ಯನ್ ಏನು ಮಾಡ್ತೀವಿ, ಸ್ಟ್ರೆಸ್ ಮಾಡ್ತೀವಿ. ನೀ ಅದನ್ನು ನಾವೇನು ಮಾಡ್ತೀವಿ, ಬೇಸಿಕಲಿ ಅನ್ಸ್ಟ್ರೆಸ್ ಮಾಡ್ತೀವಿ. ಸೊ ದಟ್ಸ್ ಬೇಸಿಕಲಿ ಡೆಕ್ಟೈಲ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ನೋಡಿ, ವಿಚ್ ಮೀಟರ್ ಹ್ಯಾಸ್ ದ ಪ್ಯಾಟರ್ನ್ ಟೂ ಅನ್ಸ್ಟ್ರೆಸ್ಡ್ ಸ್ಟ್ರೆಸ್ಡ್. ಆಯಿತಾ, ಟೂ ಅನ್ಸ್ಟ್ರೆಸ್ಡ್ ಸ್ಟ್ರೆಸ್ಡ್. ದಟ್ ಈಸ್ ಕಾಲ್ಡ್ ಬೇಸಿಕಲಿ ಆ್ಯನಾಪೆಸ್ಟ್ ಅಂತ ಹೇಳಿ ಹೇಳ್ತೀವಿ. ಆ್ಯನಾಪೆಸ್ಟ್, ಟೂ ಅನ್ಸ್ಟ್ರೆಸ್ಡ್ ಸಿಲೆಬಲ್ ಫಾಲೋಡ್ ಬೈ ಒನ್ ಸ್ಟ್ರೆಸ್ಡ್ ಸಿಲೆಬಲ್ಸ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಟೂ ಅನ್ಸ್ಟ್ರೆಸ್ ನೋಡಿ, ಅಂಡರ್ ಫುಟ್ ನೋಡಿ, ಅನ್ಸ್ಟ್ರೆಸ್ಡ್, ಡರ್ ಅನ್ಸ್ಟ್ರೆಸ್, ಫೂಟಿಗೆ ನಾವೇನು ಮಾಡ್ತೀವಿ, ಸ್ವಲ್ಪ ಸ್ಟ್ರೆಸ್ ಆಗ್ತೀವಿ. ಕರೆಕ್ಟಾ. ನೆಕ್ಸ್ಟ್ ನೋಡಿ, ಕಾಂಟ್ರಾಡಿಕ್ಟ್
ಕಾಂಟ್ರಾಡಿಕ್ಟ್, ಇಲ್ಲಿ ನಾವು ಸ್ಟ್ರೆಸ್ ಹಾಕ್ತೀವಿ, ಇಲ್ಲಿ ಎರಡಕ್ಕೆ ನಾವು ಸುಮ್ಮನೆ ಸ್ಟ್ರೆಸ್ ಹಾಕಕ್ಕೆ ಹೋಗಲ್ಲ. ಸೊ ದಿಸ್ ಈಸ್ ಬೇಸಿಕಲಿ ಅನಪೆಸ್ಟ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್, ವಿಚ್ ಪೇರ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್? ಪೆಂಟಾಮೀಟರ್ 5 feet, ಟೆಟ್ರಾಮೀಟರ್ 6 feet, ಟ್ರೈಮೀಟರ್ 4 feet, ಡಯಾಮೀಟರ್ 3 feet. ಪೆಂಟಾಮೀಟರ್ 5 feet ಇಸ್ ಕರೆಕ್ಟ್. ಟೆಟ್ರಾಮೀಟರ್ ಅಂದರೆ 4 feet ಆಯಿತಾ. ನೆಕ್ಸ್ಟ್ ಟ್ರೈಮೀಟರ್ ಅಂತಂದರೆ 3 feet, ದೆನ್ ಡಯಾಮೀಟರ್ ಅಂತಂದರೆ 2 feet. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಮೀಟರ್ ಇಸ್ ಮೋಸ್ಟ್ ಫೇಮಸ್ಲಿ ಯೂಸ್ಡ್ ಇನ್ ಎಪಿಕ್ ಪೊಯೆಟ್ರಿ ಸಚ್ ಆಸ್ ದ ಈಲಿಯಡ್ ಆ್ಯಂಡ್ ಏನಿಯಡ್? ಯಾವ ಒಂದು ಪೊಯೆಟಿಕ್ ಮೀಟ್ರನ್ನು ನಾವು ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಇನ್ ಎಸ್ಪೆಷಲಿ ಎಪಿಕ್ ಪೊಯೆಟ್ ದ ಈಲಿಯಡ್ ಮತ್ತು ಏನಿಯಾಡಲ್ಲಿ. ದಟ್ಸ್ ನನ್ ಅದರ್ ದನ್ ಡಿಕ್ಟರಿಕ್ ಹೆಕ್ಸಾಮೀಟರ್. ಓಕೆ, ಡಕ್ಟಲಿಕ್ ಹೆಕ್ಸಾಮೀಟರನ್ನು ನಾವು ಯೂಸ್ ಮಾಡ್ತೀವಿ. ಈ ಮೀಟರನ್ನು ಮೀಟರ್ ಆಫ್ ಎಪಿಕ್ ಅಂತಲೂ ಕೂಡ ಹೇಳ್ತೀವಿ. ಇಟ್ ಮೇಡ್ ಅಪ್ ಆಫ್ 6 feet. ಓಕೆ, ಇದರಲ್ಲಿ ಎಷ್ಟಿರುತ್ತೆ? 6 feet ಇರುತ್ತೆ, ಅಂದರೆ ಹೆಕ್ಸಾಮೀಟರ್. ಓಕೆ, ಈಚ್ ಫೂಟ್ ಕಂಟೈನ್ ಡೆಕ್ಟೈಲ್. ಡೆಕ್ಟೈಲ್ ಅಂದ್ರೇನು? ಈಗ ಒಂದು ಸ್ಟ್ರೆಸ್ಡ್ 2 ಅನ್ಸ್ಟ್ರೆಸ್ಡ್ ಸಿಲಬಲ್ಸ್ ಇರುತ್ತೆ. ಓಕೆ, ಸೊ ಇದನ್ನು ನಾವೇನಂತೀವಿ? ಡೆಕ್ಟಲಿಕ್ ಹೆಕ್ಸಾಮೀಟರ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ? ಸೊ ಇಟ್ ಮೇ ಗೆಟ್ ಕನ್ಫ್ಯೂಸ್, ಬಟ್ ನಿಮ್ಗೆ ಏನಪ್ಪ ಅಂತಂದರೆ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿನೇ ಬರಬೇಕು. ಅಂಡರ್ಸ್ಟ್ಯಾಂಡ್? ಆಲ್ ಆಫ್ ಅ ಸಡನ್ ಬರಲ್ಲ, ಪ್ರಾಕ್ಟೀಸ್ ಮಾಡ್ತಾನೆ ಬರಬೇಕು. ಜಸ್ಟ್ ಒಂದು ಏನು ಮಾಡ್ಕೊಳ್ಳಿ, ಲೀಸ್ಟ್ ಮಾಡ್ಕೊಳ್ಳಿ. ಆ್ಯಂಬ್ ಅಂದರೆ ಏನು ಆಯಿತಾ, ನೆಕ್ಸ್ಟ್ ಟಾರ್ಚಿ ಅಂದರೆ ಏನು, ಜಸ್ಟ್ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ, ನಾಳೆನೇ ಇರೋದು ಎಕ್ಸಾಮು. ಸೊ ಜಸ್ಟ್ ಒಂದು ಸಣ್ಣ ನೋಟ್ಸ್ ಮಾಡಿಕೊಂಡು ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್? ತುಂಬ ಡೀಪಾಗಿ ಏನು ಕೇಳೋಕ್ಕೆ ಹೋಗಲ್ಲ. ಜಸ್ಟ್ ಆ್ಯಂಬ್ ಅಂದರೆ ಏನು, ಟಾರ್ಚಿ ಅಂದರೆ ಏನು ಅಂತ ಮ್ಯಾಚ್ ಫಾಲೋವಿಂಗ್ಸಲ್ಲಿ ಜಾಸ್ತಿ ಕ್ವೆಶ್ಚನ್ಸ್ ಕೇಳೋವಂಥದ್ದು. ಇದು ತೀರಾ ಡೀಪಾಗಿ ಕೇಳಕ್ಕೆ ಹೋಗಲ್ಲ, ಬಟ್ ಅಟ್ಲೀಸ್ಟ್ ನೋಡಿ, ಸ್ಟ್ರೆಸ್ಡ್ ಫಾಲೋಡ್ ಬೈ 2 ಅನ್ಸ್ಟ್ರೆಸ್ಡ್, 2 ಅನ್ಸ್ಟ್ರೆಸ್ಡ್ ಫಾಲೋಡ್ ಬೈ ಸಿಂಗಲ್ ಸ್ಟ್ರೆಸ್ಡ್, ಅವೆಲ್ಲ ಬರುತ್ತೆ. ಅದನ್ನು ಒಂದು ನೋಟ್ ಮಾಡಿಕೊಂಡು ಬಹೆಟ್ ಮಾಡ್ಕೊಂಡು ಹೋಗಿ. ಓಕೆನಾ? ನೆಕ್ಸ್ಟ್ ನೋಡಿ, ವಿಚ್ ಟೈಪ್ ಆಫ್ ರೈಮ್ ಆಕರ್ ವಿತ್ ಇನ್ ಅ ಸೇಮ್ ಲೈನ್ ಆಫ್ ದ ಪೊಯೆಟ್ರಿ? ಸೇಮ್ ಲೈನಲ್ಲಿ ಬರುವಂತಹ ರೈಮನ್ನು ನಾವೇನಂತ ಹೇಳ್ತೀವಿ? ಅದನ್ನು ಇಂಟರ್ನಲ್ ರೈಮ್ ಅಂತ ಹೇಳಿ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಇನ್ ಮಿಸ್ಟ್ ಆರ್ ಕ್ಲೌಡ್, ವೆರಿ ಇಂಪಾರ್ಟೆಂಟ್ ನೋಡಿ, ಕ್ಲೌಡ್, ಆನ್ ಮಸ್ಟ್ ಆರ್ ಶ್ರೌಡ್. ನೋಡಿ, ಕ್ಲೌಡ್, ಶ್ರೌಡ್. ಸೊ ದಿಸ್ ಇಸ್ ಅ ರೈಮ್ ಆಯಿತಾ. ಸಿಂಗಲ್ ಲೈನಲ್ಲಿ ಬರೋವಂಥದ್ದು. ಸಿಂಗಲ್ ಲೈನಲ್ಲಿ ನಿಮಗೆ ಆ ರೈಮಿಂಗ್ ಸಿಗ್ತಾ ಹೋಗುತ್ತೆ, ಆ ರೈಮ್ಸ್ಗಳು ಸಿಗ್ತಾ ಹೋಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಅದನ್ನು ನಾವು ಹೇಳ್ತೀವಿ ಇಂಟರ್ನಲ್ ರೈಮ್ ಅಂತ ಹೇಳಿ ಹೇಳ್ತೀವಿ. ಮಸ್ಕುಲೈನ್ ಮತ್ತೆ ನಾನು ಡಿಸ್ಕಸ್ ಮಾಡ್ತೀನಿ, ನೆಕ್ಸ್ಟ್ ಒಂದು ಕ್ವೆಶ್ಚನ್ಸಲ್ಲಿದೆ. ಪರ್ಫೆಕ್ಟ್ ರೈಮ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಪರ್ಫೆಕ್ಟ್ ಅಂತಂದರೆ ಆ ರೈಮ್ ವೇರ್ ದ ರೈಮಿಂಗ್ ವರ್ಡ್ಸ್ ಹ್ಯಾವ್ ಎಕ್ಸಾಕ್ಟ್ ಓವೆಲ್ ಸೌಂಡ್. ಇಲ್ಲಿ ಎಕ್ಸಾಕ್ಟ್ ಓವೆಲ್ ಸೌಂಡ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಆ್ಯಂಡ್ ದ ನಂಬರ್ ಆಫ್ ಸಿಲೆಬಲ್. ಫಾರ್ ಎಕ್ಸಾಂಪಲ್, ಡೇ, ವೇ, ನೈಟ್, ವೈಟ್. ಓಕೆ, ಅಂದರೆ ಇಲ್ಲಿ ಪರ್ಫೆಕ್ಟ್ ಎಕ್ಸಾಕ್ಟ್ ಓವೆಲ್ ಸೌಂಡ್ ಸಿಗ್ತಾ ಹೋಗುತ್ತೆ. 9, ಶೈನ್. ಓಕೆ, ಸೊ ಈ ಥರ. ಚೈನ್ ರೈಮ್ ಅಂತಂದ್ರೇನು? ದಿಸ್ ಅ ರೈಮ್ ಸ್ಕೀಮ್ ದಟ್ ಲಿಂಕ್ ಸ್ಟಾನ್ಸಾಸ್ ಬೈ ರಿಪೀಟಿಂಗ್ ಅ ರೈಮ್ ಇನ್ 2 ಸ್ಟಾನ್ಸಾ. 2 ಸ್ಟಾನ್ಸಾದಲ್ಲಿ ಕಂಪ್ಲೀಟ್ ಆಗಿ ಅದೇನಾಗುತ್ತೆ? ರಿಪೀಟ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, ಬೆಸ್ಟ್ ಎಕ್ಸಾಂಪಲ್, ಮೈ ಸ್ಪಿರಿಟ್ ಲಾಂಗ್ ಫಾರ್ ದಿ within my troubled breast, although I be unworthy of so divine a guest, of so divine a guest. ಈ ಥರ 2 ಸರಿ ರಿಪೀಟ್ ಆಗುತ್ತೆ. ಅದು ಚೈನ್ ರೈಮ್ ಅಂತ ಹೇಳಿ ಹೇಳ್ತೀವಿ. ಅಂದರೆ 2 ಸ್ಟಾನ್ಸಾದಲ್ಲಿ ಅದು ಕಂಪ್ಲೀಟ್ ಆಗಿ ರಿಪೀಟ್ ಆಗುತ್ತೆ. ಆಫ್ ಸೋ ಡಿವೈನ್ ಅ ಗೆಸ್ಟ್, ಆಫ್ ಸೋ ಡಿವೈನ್ ಅ ಗೆಸ್ಟ್. ಇದು ನಾವೇನಂತ ಹೇಳ್ತೀವಿ? ಚೈನ್ ರೈಮ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ವಿಚ್ ಟೈಪ್ ಆಫ್ ರೈಮ್ ಇನ್ವಾಲ್ವ್ಸ್ ವರ್ಡ್ಸ್ ದಟ್ ಲುಕ್ ಅಲೈಕ್ ಬಟ್ ಪ್ರೊನೌನ್ಸ್ ಡಿಫ್ರೆಂಟ್ಲಿ? ನೋಡೋದಕ್ಕೆ ಒಂದೇ ಥರ ಇರುತ್ತೆ, ಬಟ್ ಪ್ರೊನೌನ್ಸ್ ಡಿಫ್ರೆಂಟ್ ಆಗಿರುತ್ತೆ. ದಟ್ಸ್ ಕಾಲ್ಡ್ ಐ ರೈಮ್ ಅಂತ ಹೇಳಿ ಹೇಳ್ತೀವಿ. ಐ ರೈಮ್. ಓಕೆ, ಐ ರೈಮ್. ಎಕ್ಸಾಂಪಲ್ ನೋಡಿ, ಮೂವ್, ಲವ್, ಸ್ಲಾಟರ್, ಲಾಫ್ಟರ್. ನೋಡೋದಕ್ಕೆ ಒಂದೇ ಥರ ಇರುತ್ತೆ, ಬಟ್ ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಐ ರೈಮ್ ಅಂತ ಹೇಳ್ತೀವಿ. ಸ್ಲ್ಯಾಂಟ್ ರೈಮ್ ಅಂದ್ರೇನು? ವರ್ಡ್ಸ್ ವಿತ್ ಸಿಮಿಲರ್ ಬಟ್ ನಾಟ್ ಐಡೆಂಟಿಕಲ್ ಸೌಂಡ್ ಆಯಿತಾ. ಇದು ಕೂಡ ಸೇಮ್ ಏನಂತ ಹೇಳ್ತೀವಿ? ಸಿಮಿಲರ್ ಆಗಿರುತ್ತೆ, ಬಟ್ ಸೌಂಡ್ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, ಬ್ರಿಡ್ಜ್, ಗ್ರಡ್ಜ್. ಓಕೆ, ಈ ಥರ ಬರುತ್ತೆ. ರಿಚ್ ರೈಮ್ ಅಂದ್ರೇನು? ವರ್ಡ್ಸ್ ದ್ಯಾಟ್ ಸೌಂಡ್ಸ್ ಐಡೆಂಟಿಕಲ್ ಬಟ್ ಡಿಫ್ರೆಂಟ್ ಮೀನಿಂಗ್, ಡಿಫ್ರೆಂಟ್ ಸ್ಪೆಲ್ಲಿಂಗ್. ಸೌಂಡ್ ಸೇಮ್ ಇರುತ್ತೆ, ಓಕೆ, ಸೌಂಡ್ ಸೇಮ್ ಇರುತ್ತೆ, ಬಟ್ ಏನಂತ ಹೇಳ್ತೀವಿ? ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಡಿಫ್ರೆಂಟ್
ಮೀನಿಂಗ್ ಇರುತ್ತೆ ಆ್ಯಂಡ್ ಸ್ಪೆಲ್ಲಿಂಗ್ ಕೂಡ ಇರುತ್ತೆ. ಓಕೆನಾ, ಸ್ಪೆಲ್ಲಿಂಗ್ ಇರುತ್ತೆ. ಎಕ್ಸಾಂಪಲ್ ರೈಸ್, ರೇಸ್. ಓಕೆ, ರೇಸ್, ರೇಸ್. ಓಕೆ, ಸೊ ಆ ಥರ ಹೋಮೋಫೋನ್ಸ್ಗಳನ್ನು ನೋಡ್ಬೋದು. ಓಕೆನಾ, ಫೆಮಿನಿನ್ ರೈಮ್ ವಿ ವಿಲ್ ಡಿಸ್ಕಸ್ ಲೇಟರ್. ಓಕೆನಾ, ನೆಕ್ಸ್ಟ್ ನೋಡಿ, ವಿಚ್ ಟೈಪ್ ಆಫ್ ರೈಮ್ ಈಸ್ ಆಲ್ಸೋ ನೋನ್ ಆಸ್ ಇಂಪರ್ಫೆಕ್ಟ್ ರೈಮ್ ಅಂತ ಹೇಳ್ತಾರೆ. ವಿಚ್ ಟೈಪ್ ಆಫ್ ರೈಮ್ ಈಸ್ ಆಲ್ಸೋ ನೋನ್ ಆಸ್ ಇಂಪರ್ಫೆಕ್ಟ್ ರೈಮ್, ದಟ್ಸ್ ನನ್ ಅದರ್ ದೆನ್ ಸ್ಲ್ಯಾಂಟ್ ರೈಮ್ ಅಂತ ಹೇಳಿ ಹೇಳ್ತೀವಿ. ಆಯಿತಾ, ಇಲ್ಲಿ ಏನಂದರೆ ವರ್ಡ್ಸ್ ವಿತ್ ಸಿಮಿಲರ್ ಬಟ್ ನಾಟ್ ಐಡೆಂಟಿಕಲ್ ಸೌಂಡ್. ಆಯಿತಾ, ವರ್ಡ್ಸ್ ವಿತ್ ಸಿಮಿಲರ್ ಬಟ್ ನಾಟ್ ಐಡೆಂಟಿಕಲ್ ಸೌಂಡ್ಸ್. ಇದನ್ನು ಏನಂತ ಹೇಳ್ತೀವಿ? ಸ್ಲ್ಯಾಂಟ್ ರೈಮ್ ಅಂತ ಹೇಳ್ತೀವಿ. ಈಗಷ್ಟೇ ಹೇಳಿದೆ ನಾನು, ಬ್ರಿಡ್ಜ್, ಗ್ರಡ್ಜ್. ಓಕೆ, ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ನೆಕ್ಸ್ಟ್, ಮಸ್ಕ್ಯುಲೈನ್ ರೈಮ್ ಆಕರ್ಸ್ ವೆನ್. ಮಸ್ಕ್ಯುಲರ್ ಲೈನ್ ಆಕರ್ಸ್ ವೆನ್ ದ ಸ್ಟ್ರೆಸ್ ಫಾಲ್ಸ್ ಆನ್ ದ ಫೈನಲ್ ಸಿಲೆಬಲ್ ಆಫ್ ದ ರೈಮಿಂಗ್ ವರ್ಡ್ಸ್. ಇಲ್ಲಿ ಸ್ಟ್ರೆಸ್ಡ್ ಲೈನ್ ಏನಾಗುತ್ತೆ ಅಂದರೆ ಫೈನಲ್ ಬರುತ್ತೆ. ದ ರೈಮ್ ಇನ್ ಆರ್ ಫೈನಲ್ ಸ್ಟ್ರೆಸ್ಡ್ ಸಿಲೆಬಲ್ ಯಾವಾಗಲೂ ಎಂಡಲ್ಲಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕಲೆಕ್ಟ್, ಲೆಕ್ಟ್. ಇದು ನಾವೇನು ಮಾಡ್ತೀವಿ, ಬೇಸಿಕಲಿ ತುಂಬ ಸ್ಟ್ರೆಸ್ ಹಾಕಕ್ಕೆ ಹೋಗಲ್ಲ. ಇಲ್ಲಿ ಜಾಸ್ತಿ ಸ್ಟ್ರೆಸ್ ಆಗ್ತೀವಿ, ಸ್ಟ್ರೆಸ್ ಅಂತ ಹೇಳ್ತೀವಲ್ಲ ಆ ಥರ. ಇಲ್ಲಿ ಜಾಸ್ತಿ ಸ್ಟ್ರೆಸ್ ಆಗ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಟ್, ನಾವು ಅಷ್ಟು ಸ್ಟ್ರೆಸ್ ಆಗಲ್ಲ. ರೆಕ್ಟ್ ಇದರಲ್ಲಿ ನಾವು ಸ್ಟ್ರೆಸ್ ಆಗ್ತೀವಿ. ಅದನ್ನೇ ಸ್ಟ್ರೆಸ್ಡ್ ಫಾಲ್ಸ್ ಆನ್ ದ ಫೈನಲ್ ಸಿಲೆಬಲ್ ಅಂದರೆ ಸ್ಟ್ರೆಸ್ಡ್ ಸಿಲೆಬಲ್ ಫೈನಲ್ ಲೈನ್ಸಲ್ಲಿ ನಾವು ನೋಡ್ತಾ ಹೋಗ್ಬೋದು, ವರ್ಡ್ಸಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದನ್ನು ನಾವೇನಂತ ಹೇಳ್ತೀವಿ? ಮಸ್ಕ್ಯುಲೈನ್ ರೈಮ್ ಅಂತ ಹೇಳಿ ಹೇಳ್ತೀವಿ. ಫೆಮಿನೈನ್ ಅಂದ್ರೇನು? 2 or more syllable ರೈಮ್ ವಿತ್ ಸ್ಟ್ರೆಸ್ ಆನ್ ದ ಪೆನ್ ಅಲ್ಟಿಮೇಟ್ ಸಿಲೆಬಲ್ ಅಂತಂದ್ರೇನು? ಇಲ್ಲಿ ಸ್ಟ್ರೆಸ್ಡ್ ಸಿಲೆಬಲ್ ಫಾಲೋಡ್ ಬೈ ಅನ್ಸ್ಟ್ರೆಸ್ಡ್ ಸಿಲೆಬಲ್. ಪೆನ್ ಅಲ್ಟಿಮೇಟ್ ಅಂದರೆ ಅನ್ಸ್ಟ್ರೆಸ್ಡ್. ಈಗ ಫಾರ್ ಎಕ್ಸಾಂಪಲ್ ಬಟರ್. ಓಕೆ, ಬಟ್ ನಾವು ಸ್ಟ್ರೆಸ್ ಮಾಡ್ತೀವಿ, ಅನ್ಸ್ಟ್ರೆಸ್ ಮಾಡ್ತೀವಿ. ಕಟ್ಟರ್, ಸ್ಟ್ರೆಸ್ ಏನು ಮಾಡ್ತೀವಿ? ಸ್ಟ್ರೆಸ್ ಮಾಡ್ತೀವಿ. ಕಟ್ಟನ್ನು ಸ್ಟ್ರೆಸ್ ಮಾಡ್ತೀವಿ, ಅನ್ನೋದನ್ನು ಅನ್ಸ್ಟ್ರೆಸ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಫೆಮಿನೈನ್ ರೈಮ್. ಮಸ್ಕ್ಯುಲೈನಲ್ಲಿ ಫೈನಲಲ್ಲಿ ಸ್ಟ್ರೆಸ್ ಸಿಲೆಬಲ್ ನೋಡ್ಬೋದು, ಫೆಮಿನೈನಲ್ಲಿ ಫೈನಲಲ್ಲಿ ಅನ್ಸ್ಟ್ರೆಸ್ ಸಿಲೆಬಲನ್ನು ನೋಡ್ತಾ ಹೋಗ್ತೀವಿ. ಓಕೆನಾ, ಅದೇ ಡಿಫ್ರೆನ್ಸು. ಚೈಲ್ಡ್ ರೈಮ್ ಈಸ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ಡಿವೈನ್ ಕಾಮಿಡಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹೇಳಿದೆ ಅಲ್ವಾ, ಇದರಲ್ಲಿ ಏನಂದರೆ ಇದು ಲಿಂಕ್ಸ್ ಸ್ಟಾನ್ಸಾಸ್ ಬೈ ರಿಪೀಟಿಂಗ್ ಅ ರೈಮ್ ಇನ್ 2 ಸ್ಟಾನ್ಸಾದಲ್ಲಿ ಏನಾಗ್ತದೆ, ಲಾಸ್ಟಲ್ಲೇ ರಿಪೀಟ್ ಆಗ್ತಾ ಹೋಗುತ್ತೆ. ಈಗಷ್ಟೇ ಹೇಳಿದಲ್ವಾ, ಸೋ ಡಿವೈನ್ ಅ ಗೆಸ್ಟ್ ಆ 2 ಸ್ಟಾನ್ಸಾದಲ್ಲಿ ಕಂಟಿನ್ಯೂ ಆಗಿ ರಿಪೀಟ್ ಆಗ್ತಾ ಹೋಗುತ್ತೆ. ಅದನ್ನು ಚೈನ್ ರೈಮ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಓಕೆ ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಟೈಪ್ ಆಫ್ ರೈಮ್? ಐ ರೈಮ್, ಸ್ಲ್ಯಾಂಟ್ ರೈಮ್, ಇಂಟರ್ನಲ್ ರೈಮ್, ಶೆಜೂರಲ್ ರೈಮ್. ಶೆಜೂರ ಅಂದ್ರೆ ಏನು? ಪಾಸ್ ಬಿಟ್ವೀನ್ ದ ಲೈನ್. ಸೊ ಇಟ್ ಇಸ್ ನಾಟ್ ಅ ರೈಮ್ ಸ್ಕೀಮ್. ಓಕೆನಾ, ನೆಕ್ಸ್ಟ್ ನೋಡಿ, ವಿಚ್ ರೈಮ್ ಸ್ಕೀಮ್ ಇಸ್ ಕಾಮನ್ಲಿ ಅಸೋಸಿಯೇಟೆಡ್ ವಿತ್ ಶೇಕ್ಸ್ಪಿಯರಿಯನ್ ಸಾನೆಟ್? ವೆರಿ ಇಂಪಾರ್ಟೆಂಟ್. ಶೇಕ್ಸ್ಪಿಯರ್ ಸಾನೆಟ್ ಹೆಂಗಿರುತ್ತೆ? AB, CD, EF, GG. ಓಕೆನಾ, ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಕನ್ಸಿಸ್ಟ್ ಆಫ್ 14 ಲೈನ್ಸ್ ಇರುತ್ತೆ, ಡಿವೈಡೆಡ್ ಇಂಟು 3 ಕ್ವಾಟ್ರೈನ್. ಆಯಿತಾ, 3 ಕ್ವಾಟ್ರೈನ್ ಅಂದರೆ 3 ಗ್ರೂಪ್ಸ್ ಆಫ್ 4 ಲೈನ್ ಈಚ್. ಆಯಿತಾ, 4 ಲೈನ್ ಈಚ್. 3 ಗ್ರೂಪ್ಸ್ ಆಫ್ 4 ಲೈನ್ ಈಚ್. ನೆಕ್ಸ್ಟ್ 1 ಕಪ್ಲೆಟ್ ಇರುತ್ತೆ. 1 ಕಪ್ಲೆಟ್ ಅಂದರೆ 2 ಫೈನಲ್ ಲೈನ್ಸ್ ದ್ಯಾಟ್ ರೈಮ್ ವಿತ್ ಈಚ್ ಅದರ್. ಓಕೆ, ಸೊ 1 ಕಪ್ಲೆಟ್, 3 ಕ್ವಾಟ್ರೈನ್, 1 ಕಪ್ಲೆಟ್ ಇರುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ? ಶೇಕ್ಸ್ಪಿಯರಿಯನ್ ಸಾನೆಟ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ವಿಚ್ ರೈಮ್ ಸ್ಕೀಮ್ ಇಸ್ ಯೂಸ್ಡ್ ಇನ್ ದ ಪೆಟ್ರಾರ್ಕನ್ ಸಾನೆಟ್? ಪೆಟ್ರಾರ್ಕನ್ ಸಾನೆಟಲ್ಲಿ ಯಾವ್ದು ಬರುತ್ತೆ ಅಂತ ಕೇಳ್ತಿದ್ದಾರೆ. ದಟ್ಸ್ ಅ AB. ಸೊ ದಿಸ್ ಇಸ್ ದ ಪೆಟ್ರಾರ್ಕನ್ ಸಾನೆಟ್. ಆಯಿತಾ, ನೆಕ್ಸ್ಟ್ ನೋಡಿ, ವಿಚ್ ರೈಮ್ ಸ್ಕೀಮ್ ಇಸ್ ಅಸೋಸಿಯೇಟೆಡ್ ಟೆರ್ಜಾರಿಮಾದಲ್ಲಿ ಯಾವ್ದು ಬರುತ್ತೆ? ದಟ್ಸ್ ನನ್ ಅದರ್ ದೆನ್ ಇಟ್ಸ್ ಕನ್ಸಿಸ್ಟ್ ಆಫ್ ಇಂಟರ್ಲಾಕಿಂಗ್ 3 ಲೈನ್ ಸ್ಟಾನ್ಸಾಸ್ ಬರ್ತಾ ಹೋಗುತ್ತೆ. ABA, BCB, CDC, DED. ಆಯಿತಾ, ಇದು ನಾವೇನಂತ ಹೇಳ್ತೀವಿ? 3 ಲೈನ್ ಸ್ಟಾನ್ಸಾಸ್. ಓಕೆ, ಟರ್ಸೆಟ್ ಅಂತ ಹೇಳ್ಬೋದು. ಒರಿಜಿನಲಿ ಅಂದರೆ ಡಾಂಟೆಸ್ ಡಿವೈನ್ ಕಾಮಿಡಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. The Spenserian stanza follows which of the following rhyme? That's basically AB, BCB,
That's wrong actually. Okay. AB, AB, BC, BC, C. AB, AB, BC, BC, C. Okay, A is the correct answer. Correct. Okay. It consists of 9 line in total. Total ಎಷ್ಟು ಲೈನ್ ಇರುತ್ತೆ? 9 ಲೈನ್ಸ್ ಇರುತ್ತೆ. ಫಸ್ಟ್ 8 ಲೈನ್ ಏನಂತ ಹೇಳ್ತೀವಿ? ಫಸ್ಟ್ 8 ಲೈನನ್ನು ಅಯಾಂಬಿಕ್ ಪೆಂಟಾಮೀಟ್ರಲ್ಲಿ ಬರೆದಿರ್ತಾರೆ. ಓಕೆ, ಅಯಾಂಬಿಕ್ ಪೆಂಟಾಮೀಟರಲ್ಲಿ ಬರೆದಿರ್ತಾರೆ. ಆ್ಯಂಡ್ ಲಾಸ್ಟ್ ಒನ್ ಏನಂತ ಹೇಳ್ತೀವಿ? ಅಲೆಕ್ಸಾಂಡ್ರೈನ್ ಅಥವಾ ಅಯಾಂಬಿಕ್ ಹೆಕ್ಸಾಮೀಟ್ರಲ್ಲಿ ಬರೆದಿರ್ತಾರೆ. ಓಕೆನಾ? ಅಲೆಕ್ಸಾಂಡ್ರೈನಲ್ಲಿ ಬರೆದಿರ್ತಾರೆ. ಸೊ ಸೆಕೆಂಡ್ ಒನ್ ಇಟ್ಸ್ ಸಮ್ವೇರ್ ಡೌನ್ ಲೈನ್ ಕರೆಕ್ಟ್ ಅಂತಲೂ ಹೇಳ್ಬೋದು. ಸ್ಪೆನ್ಷಿಯರ್ ಸ್ಟ್ರಾಂಗ್ಸಲ್ಲಿ ಅದು ಬರುತ್ತೆ, ಬಟ್ ವಿ ಶುಡ್ ನಾಟ್ ಕನ್ಸಿಡರ್ ದ್ಯಾಟ್, ಆಯಿತಾ? ಬಟ್ ಸಿ ಯಾವುದು? ಬೇಸಿಕಲಿ ಎ ಬಿ, ಎ ಬಿ, ಸಿ ಡಿ, ಸಿ ಡಿ, ಇ ಎಫ್, ಇ ಎಫ್, ಜಿ ಜಿ, ಇಟ್ಸ್ ಶೇಕ್ಸ್ಪಿಯರಿಯನ್ ಸಾನೆಟ್, ಆಯಿತಾ? ಶೇಕ್ಸ್ಪಿಯರಿಯನ್ ಸಾನೆಟ್ನ ರೈಮ್ ಸ್ಕೀಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಬಂದುಬಿಟ್ಟು ಪೆಟ್ರಾರ್ಕನ್ ಸಾನೆಟ್ ಅಂತಲೂ ಕೂಡ ಹೇಳ್ತೀವಿ. ಬಿ ಕೂಡ ಅಂದರೆ ಬಿ ಮತ್ತು ಎ ಎರಡು ಕೂಡ ಸ್ಪೆನ್ಷಿಯರ್ ಸ್ಟ್ರಾಂಗ್ಸಕ್ಕೆ ಹೋಲುತ್ತೆ, ಆಯಿತಾ? ಬಟ್ ನಾವು ಏನು ಕನ್ಸಿಡರ್ ಮಾಡೋಣ. ಓಕೆ, ವಿಚ್ ರೈಮ್ ಸ್ಕೀಮ್ ಈಸ್ ಯೂಸ್ಡ್ ಇನ್ ದ ಮೊನೋ ರೈಮ್ ಸ್ಕೀಮ್? ಮೊನೋ ರೈಮ್ ಸ್ಕೀಮಲ್ಲಿ ಏನೇನಿರುತ್ತೆ? ಎ ಎ ಎ ಎ, ಆಯಿತಾ? ಸೊ ಒಂದೇ ಲೈನಲ್ಲಿ ಬರ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಲೈನು ಎಂಡ್ಸ್ ವಿತ್ ಡಾರ್ಕ್, ನೆಕ್ಸ್ಟ್ ಎಂಡ್ಸ್ ವಿತ್ ಮಾರ್ಕ್, ನೆಕ್ಸ್ಟ್ ಎಂಡ್ಸ್ ವಿತ್ ಪಾರ್ಕ್, ನೆಕ್ಸ್ಟ್ ಎಂಡ್ಸ್ ವಿತ್ ಸ್ಪಾರ್ಕ್. ಅಂದರೆ ಇದು ಎ ಎ ಎ, ಆಯಿತಾ? ಎ ಎ ಎ ಎ ಮೊನೋ ರೈಮ್ ಪೋಯಮ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಏನಾಗುತ್ತೆ? ಎವ್ರಿ ಲೈನ್ ಯೂಸಸ್ ದ ಸೇಮ್ ರೈಮ್ ಸೌಂಡ್, ಆಯಿತಾ? ಸೇಮ್ ರೈಮ್ ಸೌಂಡ್ಗಳನ್ನು ನೋಡ್ತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಬೇಸಿಕಲಿ ಎ ಬಿ ಎ ಬಿ ಅಲ್ವಾ? ಎ ಬಿ ಎ ಬಿ ಬೇಸಿಕಲಿ ಏನಂತ ಹೇಳ್ತೀವಿ ಅಂದರೆ ದಿಸ್ ಈಸ್ ಆಲ್ಟರ್ನೇಟ್ ರೈಮ್ ಅಂತ ಹೇಳ್ತೀವಿ. ಆಲ್ಟರ್ನೇಟ್ ರೈಮ್ ಅಂತ ಹೇಳ್ತೀವಿ. ಇದು ಹೆಂಗಿರುತ್ತೆ ಪ್ಯಾಟರ್ನ್ ಅಂದರೆ, ಫಾರ್ ಎಕ್ಸಾಂಪಲ್ ಬ್ಲೋ ಒಂದು ಲೈನ್ ಬರುತ್ತೆ, ಎಂಡ್ ವಿತ್ ಬ್ಲೋ, ಲೈನ್ ಎಂಡ್ ವಿತ್ ಡಿಪಾರ್ಟ್, ಓಕೆ, ಲೈನ್ ಎಂಡ್ ವಿತ್ ಸ್ನೋ, ಲೈನ್ ಎಂಡ್ ವಿತ್ ಹಾರ್ಟ್. ಓಕೆ, ಸೊ ಬ್ಲೋ ಎ, ಡಿಪಾರ್ಟ್ ಬಿ, ಎ ಬಿ, ಬ್ಲೋ ಸ್ನೋ, ಡಿಪಾರ್ಟ್ ಹಾರ್ಟ್, ಈ ಥರ ಎ ಬಿ ಪ್ಯಾಟರ್ನ್ ಬರೋದು ಆಲ್ಟರ್ನೇಟ್ ರೈಮ್ ಅಂತ ಹೇಳ್ತೀವಿ. ಇದನ್ನೇನಂತ ಹೇಳ್ತೀವಿ? ಎನ್ಕ್ಲೋಸ್ಡ್ ರೈಮ್ ಅಂತ ಹೇಳ್ತೀವಿ. ಎನ್ಕ್ಲೋಸ್ಡ್ ರೈಮ್ ಅಂತ ಹೇಳ್ತೀವಿ. ಇದು ಹೇಗಿರುತ್ತೆ ಅಂದರೆ ಪ್ಯಾಟರ್ನು ನೋಡಿ, ಸ್ಟಾರ್ಟಿಂಗ್ ವಿತ್ ಎಂಡಿಂಗ್ ವಿತ್ ಶೋರ್, ಓಕೆ, ನೆಕ್ಸ್ಟ್ ಸಿ, ಲೈನ್ ಎಂಡ್ಸ್ ವಿತ್ ಸಿ, ದೆನ್ ಲೈನ್ ಎಂಡ್ಸ್ ವಿತ್ ಫ್ರೀ, ಲೈನ್ ಎಂಡ್ಸ್ ವಿತ್ ಬಿಫೋರ್. ಓಕೆ, ಶೋರ್ ಬಿಫೋರ್, ಸಿ ಫ್ರೀ, ಎ ಬಿ ಬಿ ಎ, ಓಕೆನಾ? ಈ ಥರ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇದನ್ನು ನಾವು ಹೇಳ್ತೀವಿ ಎ ಎ ಬಿ ಬಿ ಅನ್ನು ಕಪಲ್ಡ್ ರೈಮ್ ಅಂತ ಹೇಳ್ತೀವಿ. ಕಪಲ್ಡ್ ರೈಮ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಎಕ್ಸಾಂಪಲ್, ಪರ್, ಫರ್, ಚೇನ್, ಏರ್, ಚೇರ್ ಏರ್, ಆಯಿತಾ? ಚೇನ್ ಅಲ್ಲ, ಚೇರ್ ಏರ್. ಇಲ್ಲಿ ನೋಡಿ, ಇದು ಎ ಎ ಬಿ ಬಿ. ಸೊ ದಿಸ್ ಇಸ್ ಏನಂತಂದ್ವಿ? ಕಪಲ್ಡ್ ರೈಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ವಿಚ್ ಟೈಪ್ ಆಫ್ ವರ್ಸ್ ಡಸ್ ನಾಟ್ ಫಾಲೋ ಅ ರೆಗ್ಯುಲರ್ ಮೀಟರ್ ಆರ್ ರೈಮ್ ಸ್ಕೀಮ್? ವಿಚ್ ಟೈಪ್ ಆಫ್ ವರ್ಸ್ ಡಸಂಟ್ ಫಾಲೋ ರೆಗ್ಯುಲರ್ ಮೀಟರ್ ಆರ್ ರೈಮ್ ಸ್ಕೀಮ್ ಈಸ್ ಕಾಲ್ಡ್ ಆಸ್ ಫ್ರೀ ವರ್ಸ್ ಅಂತ ಹೇಳ್ತೀವಿ. ನಾವು ಯಾವುದೇ ರೈಮ್ ಸ್ಕೀಮನ್ನು ನಾವು ಏನು ಮಾಡಲ್ಲ, ಯೂಸ್ ಮಾಡಲ್ಲ. ಬ್ಲ್ಯಾಂಕ್ ವರ್ಡ್ಸ್ ಅಂದ್ರೇನು? ಬ್ಲ್ಯಾಂಕ್ ವರ್ಡ್ಸಲ್ಲಿ ರೆಗ್ಯುಲರ್ ಮೀಟರ್ ಅಂದರೆ ಅಯಾಂಬಿಕ್ ಪೆಂಟಾಮೀಟರ್ನ ಯೂಸ್ ಮಾಡ್ತೀವಿ, ಬಟ್ ರೈಮ್ ಸ್ಕೀಮ್ ಇರಲ್ಲ, ಆಯಿತಾ? ನೆಕ್ಸ್ಟು ಹೀರೋಯಿಕ್ ಕಪ್ಲೆಟ್ ಅಂದರೆ ರೈಮಿಂಗ್ ಪೇರ್ಸ್ ಆಫ್ ಲೈನ್ಸ್ ಇನ್ ಅಯಾಂಬಿಕ್ ಪೆಂಟಾಮೀಟರ್. ರೈಮಿಂಗ್ ಪೇರ್ಸ್ಗಳನ್ನು ಮುಂದೆ ನೋಡ್ತಾ ಹೋಗೋಣ, ಕ್ವೆಶ್ಚನ್ಸ್ ಇದೆ ಅದ್ರ ಬಗ್ಗೆ. ಓಕೆ, ಬ್ಲ್ಯಾಂಕ್ ವರ್ಸ್ ಇಸ್ ಬೆಸ್ಟ್ ಡಿಫೈನ್ಡ್ ಆಸ್ ಬೇಸಿಕಲಿ ಅನ್ರೈಮ್ಡ್ ಅಯಾಂಬಿಕ್ ಪೆಂಟಾಮೀಟರ್ ಅಲ್ವಾ? ಸೊ ರೆಗ್ಯುಲರ್ ಮೀಟರ್ ಬಟ್ ನೋ ರೈಮ್ ಅಂತ ಹೇಳಿದೆ, ಅನ್ರೈಮ್ಡ್ ಅಯಾಂಬಿಕ್ ಪೆಂಟಾಮೀಟರ್. ನೆಕ್ಸ್ಟ್ ಹೀರೋಯಿಕ್ ಕಪ್ಲೆಟ್ ಅಂದರೆ ಏನು? ಹೀರೋಯಿಕ್ ಕಪ್ಲೆಟ್ ಇಸ್ 2 ರೈಮಿಂಗ್ ಲೈನ್ಸ್ ಇನ್ ಅಯಾಂಬಿಕ್ ಪೆಂಟಾಮೀಟರ್. ಅಂದರೆ ಪೇರ್ಸ್ ಆಫ್ ಅಲ್ವಾ, ರೈಮಿಂಗ್ ಪೇರ್ಸ್ ಆಫ್ ಲೈನ್ಸ್ ಇನ್ ಅಯಾಂಬಿಕ್ ಪೆಂಟಾಮೀಟರ್. 2 ರೈಮಿಂಗ್ ಲೈನ್ಸ್ ಇನ್ ಅಯಾಂಬಿಕ್ ಪೆಂಟಾಮೀಟರನ್ನು ಏನಂತ ಹೇಳ್ತೀವಿ? ಹೀರೋಯಿಕ್ ಕಪ್ಲೆಟ್ ಅಂತ ಹೇಳ್ತೀವಿ. When a sentence continues from one line of poetry to next line without a pause is called as. ಅಂದರೆ ಇಲ್ಲಿ ನಾವು ಯಾವುದೇ ಒಂದು ಪಂಕ್ಚುಯೇಷನ್ಸನ್ನು ಯೂಸ್ ಮಾಡಲ್ಲ, ಡೈರೆಕ್ಟ್ ಒಂದು ಲೈನಿಂದ ಸೆಕೆಂಡ್ ಲೈನಿಗೆ ಪೋಯಟ್ರಿ ಅನ್ನೋದು ಲೈನ್ ಇದೆಲ್ಲ ಪಾಸ್ ಆಗ್ತಾ ಹೋಗುತ್ತೆ. ಅದು ನಾವು ಏನಂತ ಹೇಳ್ತೀವಿ? ಎಂಜಾಮ್ಮೆಂಟ್ ಅಂತ ಹೇಳ್ತೀವಿ. ಎಂಜಾಮ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವಿಚ್ ಮೆಟ್ರಿಕಲ್ ಫುಡ್ ಹ್ಯಾಸ್ 2 ಅನ್ಸ್ಟ್ರೆಸ್ಡ್ ಸಿಲೆಬಲ್? ಈಗಷ್ಟೇ ಹೇಳಿದೆ 2 ಅನ್ಸ್ಟ್ರೆಸ್ಡ್ ಸಿಲೆಬಲನ್ನು ಏನಂತ ಹೇಳ್ತೀವಿ? 2 ಅನ್ಸ್ಟ್ರೆಸ್ಡ್ ಸಿಲೆಬಲನ್ನು ಫೈರಿಕ್ ಅಂತ ಹೇಳ್ತೀವಿ.
ಓಕೆ. ಸ್ಪಾಂಡಿ ಇಸ್ ಅಪೋಸಿಟ್ ಟು ಫೈರಿಕ್. ಇಲ್ಲಿ ಏನಾಗುತ್ತೆ, 2 ಸ್ಟ್ರೆಸ್ಡ್ ಸಿಲೆಬಲನ್ನು ನೋಡ್ತಾ ಹೋಗ್ತೀವಿ. ಓಕೆನಾ, ಸ್ಟ್ರೆಸ್ಡ್ ಸಿಲೆಬಲ್. ಟಾರ್ಚಿ ಅಂತಂದ್ರೇನು, 1 ಸ್ಟ್ರೆಸ್ಡ್ ಸಿಲೆಬಲ್ ಫಾಲೋಡ್ ಬೈ 1 ಅನ್ಸ್ಟ್ರೆಸ್ಡ್ ಸಿಲೆಬಲ್. ಐ ಆಮ್ ಬಂದ್ರೇನು, 1 ಅನ್ಸ್ಟ್ರೆಸ್ಡ್ ಸಿಲೆಬಲ್ ಫಾಲೋಡ್ ಬೈ 1 ಸ್ಟ್ರೆಸ್ಡ್ ಸಿಲೆಬಲ್. ಈ ಥರ ಬರ್ಕೊಳ್ಳಿ ಆಯಿತಾ. 2 US ಅಂದ್ರೇನು ಅನ್ಸ್ಟ್ರೆಸ್ಡ್ ಸಿಲೆಬಲ್, 2 SS ಅಂದರೆ 2 ಸ್ಟ್ರೆಸ್ಡ್ ಸಿಲೆಬಲ್, 1 ಸ್ಟ್ರೆಸ್ಡ್ 1 ಅನ್ಸ್ಟ್ರೆಸ್ಡ್. ಈ ಥರ ಒಂದು ನೋಟ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್. ಸೊ ಇಟ್ಸ್ ವೆರಿ ಈಸಿ. ನೆಕ್ಸ್ಟ್ ಈಸಿ ಆಗುತ್ತೆ ಎಕ್ಸಾಮ್ಸಲ್ಲಿ. ಓಕೆನಾ. ಅ ಫುಡ್ ಕನ್ಸಿಸ್ಟಿಂಗ್ ಆಫ್ 2 ಸ್ಟ್ರೆಸ್ಡ್ ಸಿಲೆಬಲ್ ಈಸ್ ನೌನ್ ಆಸ್. ಈಗಷ್ಟೇ ಹೇಳಿದೆ 2 ಸ್ಟ್ರೆಸ್ಡ್ ಸಿಲೆಬಲ್ ಈಸ್ ಕಾಲ್ಡ್ ಆಸ್. ಅಪೋಸಿಟ್ ಟು ಫೈರಿಕ್ ದಟ್ ಈಸ್ ಕಾಲ್ಡ್ ಸ್ಪಾಂಡಿ ಅಂತ ಹೇಳಿ ಹೇಳ್ಬೋದು. The repetition of vowel sound within nearby words is called as. ರಿಪಿಟೇಷನ್ ಆಫ್ ಓವಲ್ ಸೌಂಡ್ ಅದನ್ನು ನಾವೇನಂತ ಹೇಳ್ತೀವಿ, ಅಸೋನೆನ್ಸ್ ಅಂತ ಹೇಳಿ ಹೇಳ್ತೀವಿ. ಹಾಗಾದರೆ ಅಲಿಟ್ರೇಷನ್ ಮತ್ತು ಕಾನ್ಸೋನೆನ್ಸಿಗೆ ಏನು ಡಿಫ್ರೆನ್ಸು? ಅಲಿಟ್ರೇಷನ್ ಅಂದರೆ ರಿಪಿಟೇಷನ್ ಆಫ್ ದ ಕಾನ್ಸನೆಂಟ್ ಸೌಂಡ್. ಕಾನ್ಸನೆನ್ಸ್ ಅಂದರೆ ಏನು? ರಿಪಿಟೇಷನ್ ಆಫ್ ದ ಕಾನ್ಸನೆಂಟ್ ಸೌಂಡ್ ಅಂದರೆ ಕಾನ್ಸನೆನ್ಸ್ ಅಂತ ಹೇಳ್ತೀವಿ. ಹಾಗೆ ಡಿಫ್ರೆನ್ಸ್ ಏನು? ಆ್ಯಕ್ಚುಲಿ ರಿಪಿಟೇಷನ್ ಆಫ್ ದ ಕಾನ್ಸನೆಂಟ್ ಇನ್ ದ ವೆರಿ ಇನಿಷಿಯಲ್ ಸ್ಟೇಜಲ್ಲಿ ಸ್ಟಾರ್ಟ್ ಆಗುತ್ತೆ, ಅದು ವೆರಿ ಬಿಗಿನಿಂಗಲ್ಲಿ. ಎಕ್ಸಾಂಪಲ್ ನೋಡಿ, ಶಿ ಸೆಲ್ಸ್, ಸಿ ಶೆಲ್ಸ್. ಇಲ್ಲಿ ನೋಡಿ ಎಸ್. ಇದು ಏನಾಗುತ್ತೆ, ಇನಿಷಿಯಲ್ ಸ್ಟೇಜಲ್ಲೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕಾನ್ಸನೆಂಟ್ ಇದೆಲ್ಲ ಎವ್ರಿವೇರ್, ಎಲ್ಲಿ ಬೇಕಾದರೂ ಎನಿವೇರ್ ವಿತ್ ಇನ್ ದ ವರ್ಡ್ಸ್ ಆಯಿತಾ. ಎನಿವೇರ್, ಎಲ್ಲಿ ಬೇಕಾದರೂ ಸಿಗ್ಬೋದು ಈ ಥರದ್ದು. ಓಕೆನಾ. ನೋಡಿ ಎಕ್ಸಾಂಪಲ್ ನೋಡಿ, ಬ್ಲ್ಯಾಂಕ್, ಥಿಂಕ್, ಅದರಲ್ಲ ಲಾಸ್ಟಲ್ಲಿ ಸಿಗ್ತಾ ಹೋಗುತ್ತೆ. ಅಂದರೆ ಎನಿವೇರ್, ಎಲ್ಲಿ ಬೇಕಾದ್ರೂ ಲಾಸ್ಟಲ್ಲಿ ಸಿಗಬೇಕು ಅಂತಿಲ್ಲ, ಎನಿವೇರ್ ವಿತ್ ಇನ್ ದ ವರ್ಡ್ಸಲ್ಲೇ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್? I am stressed, unstressed. Torchy, unstressed, stressed. Dactylic, stressed, unstressed, unstressed. Anapus, stressed, stressed, unstressed. So, which pair is correct? That's dactylis is correct. I am bandreno, I am bandre unstressed syllabus plus stressed syllable. Torchy andre stressed, unstressed. ಅಲ್ವಾ. ಡಕ್ಟಲಿಕ್ ಅಂದ್ರೇನು ಸ್ಟ್ರೆಸ್ಡ್, ಅನ್ಸ್ಟ್ರೆಸ್ಡ್, ಅನ್ಸ್ಟ್ರೆಸ್. ಹಾಗಾಗಿ ಅದು ಕರೆಕ್ಟು. ಆನಪೆಸ್ಟ್ ಅಂದ್ರೇನು ಅನ್ಸ್ಟ್ರೆಸ್ಡ್ ಪ್ಲಸ್ ಅನ್ಸ್ಟ್ರೆಸ್ಡ್ ಪ್ಲಸ್ ಸ್ಟ್ರೆಸ್ಡ್. ಓಕೆನಾ. ಓಕೆ. ನೆಕ್ಸ್ಟ್ ನೋಡಿ, ಆ ರಿಫ್ರೇನ್ ಇನ್ ಪೋಯಟ್ರಿ ಈಸ್. ರಿಫ್ರೇನ್ ಅಂದ್ರೇನು? ರಿಪೀಟೆಡ್ ವರ್ಡ್ಸ್, ಲೈನ್ ಆರ್ ಗ್ರೂಪ್ ಆಫ್ ಲೈನ್ ದಟ್ ರೆಗ್ಯುಲರ್ ಇಂಟರ್ವಲ್ಸ್. ಆ ಲೈನ್ ಅಥವಾ ವರ್ಡ್ ಅಥವಾ ಗ್ರೂಪ್ ಆಫ್ ಲೈನ್ ಪುನಃ ಇಂಟರ್ವಲ್ಸಲ್ಲಿ ಬರ್ತಾ ಹೋಗುವಂಥದ್ದು. ಓಕೆನಾ. ನೆಕ್ಸ್ಟ್ ನೋಡಿ, ವಿಚ್ ಟೈಪ್ ಆಫ್ ಫಿಕ್ಷನ್ ಇಸ್ ಸೆಟ್ ಇನ್ ಅನ್ ಇಮ್ಯಾಜಿನ್ ಫ್ಯೂಚರ್ ಆ್ಯಂಡ್ ಆಫರ್ ಡೀಲ್ಸ್ ವಿತ್ ಸೈಂಟಿಫಿಕ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್. ಫ್ಯೂಚರಲ್ಲಿ ನಡೆಯೋದನ್ನು ನಾವೇನಂತ ಹೇಳ್ತೀವಿ, ಸೈಫೈ ಫಿಕ್ಷನ್ಸ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಅ ನಾವೆಲ್ ದಟ್ ಟ್ರೇಸಸ್ ದ ಸೈಕಲಾಜಿಕಲ್ ಆ್ಯಂಡ್ ಮಾರಲ್ ಗ್ರೋತ್ ಆಫ್ ಇಟ್ಸ್ ಪ್ರೊಟಗಾನಿಸ್ಟ್ ಫ್ರಮ್ ಯೂತ್ ಟು ಮೆಚುರಿಟಿ. ಮಾರಲ್ ಗ್ರೋತ್, ಸೈಕಲಾಜಿಕಲ್ ಗ್ರೋತ್ ನಾವೇನಂತ ಹೇಳ್ತೀವಿ, ಬಿಲ್ಡಿಂಗ್ಸ್ ರೊಮಾನ್ ಅಂತ ಹೇಳಿ ಹೇಳ್ತೀವಿ. ವಿಚ್ ಟೈಪ್ ಆಫ್ ಫಿಕ್ಷನ್ ಕಂಬೈನ್ಸ್ ಮ್ಯಾಜಿಕಲ್ ಎಲಿಮೆಂಟ್ಸ್ ವಿತ್ ರಿಯಾಲಿಸ್ಟಿಕ್ ಸೆಟ್ಟಿಂಗ್? ವೆರಿ ಈಸಿ, ಮ್ಯಾಜಿಕಲ್ ರಿಯಾಲಿಸಮ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್, ಅ ಕ್ಯಾರೆಕ್ಟರ್ ಹೂ ಅಂಡರ್ಗೋ ಸಿಗ್ನಿಫಿಕೆಂಟ್ ಚೇಂಜ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ನರೇಟಿವ್. ಇಲ್ಲಿ ಕ್ಯಾರೆಕ್ಟರ್ ಏನಾಗ್ತಾರೆ ಅಂತಂದರೆ ಅಂಡರ್ಗೋ ಸಿಗ್ನಿಫಿಕೆಂಟ್ ಚೇಂಜ್. ಸ್ಟೋರಿ ನಡೀತಾ ಹೋದಾಗ ಆ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಹೋಗ್ತಾನೆ. ಅವನ ಸೈಕಾಲಜಿಕಲ್ ಇರ್ಬೋದು ಅಥವಾ ಅವರ ಆ್ಯಟಿಟ್ಯೂಡ್ಸಲ್ಲಿ ಇರ್ಬೋದು, ಅದರಲ್ಲಿ ಚೇಂಜ್ ಆಗ್ತಾ ಹೋಗ್ಬೋದು. ಅದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಬೇಸಿಕಲಿ ಡೈನಾಮಿಕ್ ಕ್ಯಾರೆಕ್ಟರ್ ಅಂತ ಹೇಳಿ ಹೇಳ್ತೀವಿ. ಅದನ್ನು ಡೈನಾಮಿಕ್ ಕ್ಯಾರೆಕ್ಟರ್ ಅಂತ ಹೇಳಿ ಹೇಳ್ತೀವಿ. ಅಕಾರ್ಡಿಂಗ್ ಟು E.M. Foster, a character with complex and multifaceted trait is called as. ಅಂದರೆ ದಿಸ್ ಪರ್ಸನ್, ಈ ಕ್ಯಾರೆಕ್ಟರ್ ಏನು ಮಾಡ್ತಾರೆ ಅಂದರೆ ಸರ್ಪ್ರೈಸ್ ಕೊಡ್ತಾ ಹೋಗ್ತಾರೆ. ಎವ್ರಿ ಟೈಮ್ ಸರ್ಪ್ರೈಸ್ ಕೊಡ್ತಾ ಹೋಗ್ತಾರೆ ರೀಡರ್ಸಿಗೆ. ಓದ್ತಾ ನಿಮಗೆ ಸರ್ಪ್ರೈಸ್ ಕೊಡ್ತಾ ಹೋಗ್ತಾರೆ ಆ ಒಂದು ವ್ಯಕ್ತಿ. ಸೊ ಅವ್ರನ್ನ ಏನಂತ ಹೇಳ್ತೀವಿ ಅಂತಂದರೆ ರೌಂಡ್ ಕ್ಯಾರೆಕ್ಟರ್ ಅಂತ ಹೇಳಿ ಹೇಳ್ತೀವಿ. ಅವರು ತುಂಬ ಕಾಂಪ್ಲೆಕ್ಸ್ ಆಗಿರ್ತಾರೆ, ಮಲ್ಟಿಫೆಸೆಟೆಡ್ ಟ್ರೇಟ್ ಇರುತ್ತೆ, ಅವ್ರು ನಿಮ್ಗೆ ಯಾವಾಗಲೂ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ ಆ ಕ್ಯಾರೆಕ್ಟರ್. ಆಯಿತಾ. ಅವ್ರನ್ನ ಏನಂತ ಹೇಳ್ತೀವಿ, ರೌಂಡ್ ಕ್ಯಾರೆಕ್ಟರ್ ಅಂತ ಹೇಳಿ ಹೇಳ್ತೀವಿ. ಫ್ಲ್ಯಾಟ್ ಅಂದ್ರೇನು? ಫ್ಲ್ಯಾಟ್ ಕ್ಯಾರೆಕ್ಟರ್ ಅಂದರೆ ಸಿಂಗಲ್ ಐಡಿಯಾ ಅಥವಾ ಒಂದು ಕ್ವಾಲಿಟಿ ಇರುತ್ತೆ ಆ ವ್ಯಕ್ತಿಗೆ, ಅದು ಥ್ರೂ ಔಟ್ ದ ಪ್ಲೇಯಲ್ಲಿ ಏನಂತ ಹೇಳ್ತೀವಿ, ಥ್ರೂ ಔಟ್ ದ ಸ್ಟೋರಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಲ್ಲೂ ಚೇಂಜ್ ಆಗೋದಾಗಲಿ ಆ ಥರದಲ್ಲಿ ಸರ್ಪ್ರೈಸ್ ಕೊಡೋದಾಗಲಿ ಅವೇ ಇಲ್ಲ, ಒಂದೇ ಥರ ಇರ್ತಾರೆ ಆ ವ್ಯಕ್ತಿ, ಒಂದೇ ಥರ ಇರ್ತಾನೆ ಆ ವ್ಯಕ್ತಿ. ಓಕೆನಾ. ಸೊ ದಿಸ್ ಫ್ಲ್ಯಾಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಅ ಕ್ಯಾರೆಕ್ಟರ್ ಹೂಸ್ ಕ್ವಾಲಿಟಿ ಹೈಲೈಟ್ ಆರ್ ಕಾಂಟ್ರಾಸ್ಟ್ ವಿತ್ ದೋಸ್ ಆಫ್ ಅನದರ್ ಕ್ಯಾರೆಕ್ಟರ್. ಅಂದರೆ ಒಬ್ಬ ಕ್ಯಾರೆಕ್ಟರ್ನ ಕ್ವಾಲಿಟಿ ಇದೆಯಲ್ಲ, ವಿಚ್ ಇಸ್ ಕಂಪ್ಲೀಟ್ ಕಾಂಟ್ರಾಸ್ಟ್ ಟು ಅನದರ್ ಕ್ಯಾರೆಕ್ಟರ್, ಅದನ್ನು ನಾವೇನಂತ ಹೇಳ್ತೀವಿ, ಫಾಯಿಲ್ ಕ್ಯಾರೆಕ್ಟರ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ, ಫಾಯಿಲ್ ಕ್ಯಾರೆಕ್ಟರ್. ನೆಕ್ಸ್ಟ್ ನೋಡಿ, ಅ ಸ್ಟೀರಿಯೋಟಿಪಿಕಲ್ ಕ್ಯಾರೆಕ್ಟರ್ ರಿಪೀಟೆಡ್ಲಿ ಫೌಂಡ್ ಇನ್ ಲಿಟ್ರೇಚರ್ ಈಸ್ ಕಾಲ್ಡ್ ಆಸ್. ಸ್ಟೀರಿಯೋಟಿಪಿಕಲ್ ಕ್ಯಾರೆಕ್ಟರ್ ನಾವೇನಂತ ಕರಿತೀವಿ, ಸ್ಟಾಕ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಎಕ್ಸಾಂಪಲಿಗೆ ಆಬ್ಸೆಂಟ್ ಮೈಂಡೆಡ್, ಓಕೆ, ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ ಇರ್ಬೋದು, ವಿಕ್ಡ್ ಸ್ಟೆಪ್ ಮದರ್ ಇರ್ಬೋದು, ವಿಕ್ಡ್ ಸ್ಟೆಪ್ ಮದರ್ ಇರ್ಬೋದು. ಇವರೆಲ್ಲ ಏನಂತ ಹೇಳ್ತೀವಿ, ಸ್ಟಾಕ್ ಕ್ಯಾರೆಕ್ಟರ್ಸ್ಗಳು ಅಂತ ಹೇಳ್ತೀವಿ. ಓಕೆ. ಅವ್ರಿಗೊಂದು ಸ್ಟೀರಿಯೋಟಿಪಿಕಲ್ ಅಂದರೆ ಅವ್ರಿಗೊಂದು
ಅವ್ರ ತಲೆಯಲ್ಲಿ ಈ ಥರ ಫಿಕ್ಸ್ ಆಗಿರುತ್ತೆ, ಈ ವ್ಯಕ್ತಿ ಅಂದಾಗ ಈ ಥರ ಫಿಕ್ಸ್ ಆಗಿರುತ್ತೆ, ನೀವು ಅವ್ರು ಎಷ್ಟೇ ಒಳ್ಳೇದು ಮಾಡಿದ್ರು ಅದು ನಿಮ್ಗೆ ಕೆಟ್ಟದಾಗಿ ಕಾಣಿಸೋದು ಅಂಥ ಸ್ಟೀರಿಯೋಟಿಪಿಕಲ್ ಕ್ಯಾರೆಕ್ಟರ್ ಇರುತ್ತೆ, ಅವರನ್ನು ಸ್ಟಾಕ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಆ ಯೂನಿವರ್ಸಲಿ ರೆಕಗ್ನೈಸಬಲ್ ಕ್ಯಾರೆಕ್ಟರ್ ಪ್ಯಾಟರ್ನ್ ಸಚ್ ಆಸ್ ಹೀರೋ, ದ ವೈಸ್ ಓಲ್ಡ್ ಮ್ಯಾನ್ ಇಸ್ ಕಾಲ್ಡ್ ಆಸ್, ಹೀರೋ ಇರ್ಬೋದು, ವೈಸ್ ಓಲ್ಡ್ ಮ್ಯಾನ್ ಇರ್ಬೋದು, ಈ ಪ್ಯಾಟರ್ನನ್ನು ನಾವೇನಂತ ಕರಿತೀವಿ ಅಂತಂದರೆ ಬೇಸಿಕಲಿ ಆರ್ಕಿಟೈಪಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. Which type of character shares the protagonist secrets and provide emotional support? ಈ ಕ್ಯಾರೆಕ್ಟರ್ ಏನು ಮಾಡ್ತಾರೆ ಅಂದರೆ ಪ್ರೊಟಗಾನಿಸ್ಟ್ನ ಸೀಕ್ರೆಟನ್ನು ಮತ್ತು ಇಮೋಷ್ನಲ್ ಸಪೋರ್ಟನ್ನು ಕೊಡ್ತಾ ಹೋಗುವಂಥ ವ್ಯಕ್ತಿ. ಆ ವ್ಯಕ್ತಿಯನ್ನು ಏನಂತ ಕರಿತೀವಿ ಅಂತಂದರೆ ಆ ನರೇಟರನ್ನು ಆ್ಯಕ್ಚುಲಿ ಕಾನ್ಫಿಡೆಂಟ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್, a character who embodies conventional traits such as evil stepmother, absent-minded professor, best example for ಸ್ಟಾಕ್ ಕ್ಯಾರೆಕ್ಟರ್. ಈಗಷ್ಟೇ ಹೇಳಿದೆ ಅಲ್ವಾ, ಕನ್ವೆನ್ಷನಲ್ ಟ್ರೇಟ್ ಅಥವಾ ಸ್ಟೀರಿಯೋಟಿಪಿಕಲ್ ಟ್ರೇಟ್ ಇರೋರನ್ನು ನಾವೇನಂತ ಹೇಳ್ತೀವಿ, ಸ್ಟಾಕ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಓಕೆನಾ. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ರೆಡಿ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ನಾನು ಆಲ್ರೆಡಿ ಇದೊಂದು ಎಲ್ಲ PDF ನಾನು ಶೇರ್ ಮಾಡಿದ್ದೀನಿ ಅದರಲ್ಲಿ. ಆ್ಯಸ್ ಯು ನೋ ದ್ಯಾಟ್ ಸ್ವಲ್ಪ ದಿವಸದ ಮಟ್ಟಿಗೆ ಅದೇನಾಗಿದೆ, ಟೆಲಿಗ್ರಾಮ್ ಕ್ಲೋಸ್ ಆಗಿತ್ತು. ಸೊ ಮತ್ತೆ ಆ್ಯಕ್ಟಿವ್ ಆಗಿದೆ ಇವಾಗ. ಸೊ ಎಲ್ಲ PDF ಅಲ್ಲಿ ಶೇರ್ ಮಾಡಿದ್ದೀನಿ, ಜಸ್ಟ್ ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್. ಸೊ ನಾಳೆ ಎಕ್ಸಾಮ್ ಇದೆ. ಏನೇನು ಇಕ್ವಿಪ್ಮೆಂಟ್ಸ್ ಬೇಕು, ಲೈಕ್ ಈಗ ಫಾರ್ ಎಕ್ಸಾಂಪಲ್ ಪೆನ್ ಇರ್ಬೋದು, ಲೈಕ್ ಏನೇನು ವಸ್ತುಗಳನ್ನು ತೊಗೊಂಡು ಹೋಗಬೇಕು ಕ್ಲಾಸ್ ರೂಮ್ ಒಳಗಡೆ, ಎಕ್ಸಾಮ್ ಹಾಲಿಗೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಸರಿಯಾಗಿ ನೋಡಿಕೊಂಡು ಲೀಸ್ಟ್ ಮಾಡ್ಕೊಂಡು ಹೋಗಿ. ಡ್ರೆಸ್ ಕೋಡ್ ಇರ್ಬೋದು, ಪ್ರತಿಯೊಂದು ಓದ್ಕೊಂಡು ಹೋಗಿ. ನೀವು ಹರಿಬರಿಯಲ್ಲಿ ಹೋಗ್ಬಿಡಿ, ಅಲ್ಲಿ ಹೋದ್ಮೇಲೆ ಅದು ಯಾಕೆ ತೊಗೊಂಬರ್ರಿ, ಇದು ಯಾಕೆ ತೊಗೊಂಬಂದ್ರಿ, ಸುಮ್ಮನೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಸೊ ಅದಕ್ಕೆಲ್ಲ ನೀವೇನು ಫುಲ್ ಸ್ಟಫ್ ಇವಾಗಲೇ ಎಕ್ಸಾಮಿಗೆ ಹೋಗಬೇಕಿದ್ರೆ ಮುಂಚೆ ಏನೇನು ಬೇಕು ಅದೆಲ್ಲ ಸಾಮಗ್ರಿಯನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗಿ. ಓಕೆನಾ. ರಿವಿಷನ್ ಮಾಡಿ, ಆದಷ್ಟು ರಿವಿಷನ್ ಮಾಡಿ. ಎಕ್ಸ್ಪೆಷಲಿ ಲಿಟ್ರರಿ ಥಿಯರಿ, ಕ್ರಿಟಿಸಿಸಮ್ಸ್ ಇರ್ಬೋದು, ಆ್ಯಂಡ್ ರಿಥರಿಕ್ ಆ್ಯಂಡ್ ಪ್ರಸೋಡಿ ಇರ್ಬೋದು, ಈಗ ನಾನು ಮಾಡಿದ್ನಲ್ಲ ಅದು. ಆ್ಯಂಡ್ ನೆಕ್ಸ್ಟ್ ಏನು ಲಿಂಗ್ವಿಸ್ಟಿಕ್, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ರಿವಿಷನ್ ಮಾಡ್ತಾ ಬನ್ನಿ. ನಾಳೆ ಬೆಳಿಗ್ಗೆ ಇರೋದು ಎಕ್ಸಾಮು. ಆಲ್ ದ ಬೆಸ್ಟ್. ಆಯಿತಾ. ಸೊ ಮತ್ತಿನ್ನೇನು ಹೇಳ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸೊ ತುಂಬ ಸ್ಟ್ರೆಸ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ, ಆರಾಮಾಗಿ ಎಕ್ಸಾಮನ್ನು ಬರೆದು ನೀಟಾಗಿ ಕ್ವೆಶ್ಚನ್ಸ್ 3 hours ಟೈಮ್ಸ್ ಇರುತ್ತೆ ನಿಮಗೆ. ಮುಂಚೆಲ್ಲ ಹೇಗಿತ್ತು ಅಂದರೆ ಫಸ್ಟ್ ಪೇಪರ್ ಬರೆದು ಅದು 1 hour ಬರೆದು ಕೊಟ್ಬಿಡ್ಬೇಕಿತ್ತು, ಆಮೇಲೆ ಸೆಕೆಂಡ್ ಪೇಪರ್ ಕೊಡ್ತಿದ್ರು. ಬಟ್ ಇವಾಗ ಹಾಗೇನಿಲ್ಲ ಅಲ್ವಾ. ಸೊ ಫಸ್ಟ್ ಪೇಪರಿಗೆ ನೀವು ಅಷ್ಟೇ ಪ್ರಾಮುಖ್ಯತೆನ ಕೊಡಬೇಕು, ಬರೀ ಸೆಕೆಂಡ್ ಪೇಪರ್ ಮಾತ್ರ ಅಲ್ಲ. ಫಸ್ಟ್ ಪೇಪರ್ ನೀಟಾಗಿ ಓದಿ, ನೀಟಾಗಿ ಏನು ಮಾಡಿ ಆಪ್ಷನ್ಸನ್ನು ಗಮನಿಸ್ಕೊಂಡು ಟಿಕ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಈ ಕಡೆ ಏನು ಮಾಡಿ ಅಂತಂದರೆ ಪೇಪರ್ 2 ಅಷ್ಟೇ ಎಲಿಮಿನೇಷನ್ ಟೆಕ್ನಿಕನ್ನು ಜಾಸ್ತಿ ಯೂಸ್ ಮಾಡಿ. ಆಯಿತಾ. ಸೊ ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡಿ ಎಕ್ಸಾಮನ್ನು ಬರೀರಿ. ಆ್ಯಂಡ್ ಆಲ್ ದ ವೆರಿ ವೆರಿ ಬೆಸ್ಟ್. ಆಯಿತಾ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ಮತ್ತೆ ಸಿಗೋಣ. ಓಕೆನಾ. ಎಕ್ಸಾಮ್ ಆದಮೇಲೆ ಎಕ್ಸಾಮ್ ಅನಾಲಿಸಿಸ್ ಮಾಡೋಣ. ಓಕೆ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.